ನಮಸ್ಕಾರ, ನವಾಸ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಪ್ರೊಜೆಕ್ಟೈಲ್ ಮೋಷನ್ಸ್ ವಿಚಾರ ಅಂದರೆ ಉತ್ಕ್ರೇಪಕ ಆ, ಚಲನೆ, ಕನ್ನಡದಲ್ಲಿ ಉತ್ಕ್ರೇಪಕ ಚಲನೆ ಅಂತ ಕರೀತಾರೆ. ಬರೀತೀನಿ ಅದನ್ನು ಒಂದು ನಿಮಿಷ. ಉತ್ಕ್ರೇಪಕ ಚಲನೆ, ತಡಿ ಒಂದು ನಿಮಿಷ, ಬನ್ನಿನ. ಉತ್ಕ್ರೇಪಕ ಚಲನೆ, ಪ್ರೊಜೆಕ್ಟೈಲ್ ಮೋಷನ್. ಓಕೆ, ಅದು ವಿಚಾರ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ, ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ವಿಡಿಯೋ ನೋಡಿದ್ದೀರಿ. ಅದರದ್ದು ಹಿಂದೆ ಅದರದ್ದು ಕಾನ್ಸೆಪ್ಟ್ಸ್ ಏನು, ಥಿಯರಿ ಏನು, ಯಾತಕ್ಕೆ ಹಿಂಗೆ ನಡೆಯುತ್ತೆ, ಅದು ವಿಚಾರ ನಾ ಈ ವಿಡಿಯೋಲಿ ಮಾತಾಡ್ತೀನಿ. ಏನು ಉತ್ಕ್ರೇಪಕ ಚಲನೆ ಅಂದರೆ, ನೀವು ಎಲ್ಲ ಕಡೆ ನೋಡ್ತಿರೋದನ್ನ. ಇವಾಗ ನೀವು ಎಲ್ಲ ಕ್ರಿಕೆಟ್ ಆಡ್ತೀರಿ, ಬಾಲ್ ಬಿಸಾಕ್ತೀರಿ, ಆಮೇಲೆ ಫುಟ್ಬಾಲ್ ಆಡ್ತೀರಿ, ಅದರಲ್ಲೂ ಬಾಲ್ ಹೊಡಿತೀರಿ, ಒದಿತೀರಿ. ಟೆನ್ನಿಸ್ ಆಡ್ತಾರೆ ಜನಗಳು, ಎಲ್ಲ ಚೆಂಡಿನ ಆಟ, ಅದರಲ್ಲಿ ಎಲ್ಲ ಬಾಲ್ಗಳನ್ನು ಬಿಸಾಕ್ತೀವಿ, ಬಾಲ್ನ ಬಿಡ್ತೀವಿ, ಮೇಲಿಂದ ಬಿಡ್ತೀವಿ. ಆಮೇಲೆ ಅದೊಂದು ಕಲ್ಲುಗಳು ಬೀಳುತ್ತೆ, ಆಮೇಲೆ ಮರದಿಂದ ಇದು ಹಣ್ಣುಗಳು ಬೀಳುತ್ತೆ. ಇದೆಲ್ಲ ಚಲನೆ ಅಲ್ವಾ. ಗುರುತ್ವಾಕರ್ಷಣೆ ಇರುತ್ತೆ, ಅದರಿಂದ ಚಲನೆ ಆಗುತ್ತೆ. ನಾವು ಕೈಯಿಂದ ರಭಸದಿಂದ ಬಿಸಾಕ್ತೀವಿ, ಅದರಿಂದ ಚಲನೆ ಆಗುತ್ತೆ. ಒಂದು ಬಾಲ್, ಒಂದು ಒಂದು ಹಣ್ಣು ಒಂದು ಮರದಿಂದ ತಪಕ್ಕಂತ ಬೀಳೋದು, ಅದು ಗುರುತ್ವಾಕರ್ಷಣೆಯಿಂದ ಚಲನೆ ಆಗುತ್ತೆ. ಅದನ್ನ ಯಾರು ಅದನ್ನ ತಳ್ತಾ ಇಲ್ಲ, ಏನೂ ಇಲ್ಲ, ಅದೇ ತಾನೇ ಬೀಳುತ್ತೆ ಅಲ್ವಾ. ಆದರೆ ನಾವು ಒಂದು ಬಾಲನ್ನು ಬಿಸಾಕಿದ್ರೆ ನಮ್ಮ ರಭಸದಿಂದ, ನಾವು ಕೊಟ್ಟ ಶಕ್ತಿಯಿಂದ, ಅದಕ್ಕೆ ನಮ್ಮ ಕೈಯಿಂದ ಇರೋ ಶಕ್ತಿನ ಆ ಬಾಲು ಕೊಡ್ತೀವಿ. ಆ ಬಾಲು ಅದರಿಂದ ದೂರ ಹೋಗುತ್ತೆ, ಆಮೇಲೆ ಅದು ಬೀಳುತ್ತೆ ಕೊನೆಗೆ ಅಲ್ವಾ. ಸೊ ಹೆಂಗೆ ಹೋಗುತ್ತದೆ, ಇವಾಗ ಬಾಲನ್ನು ಹಿಂಗೆ ಬಿಸಾಕಿದ್ರೆ ಹಿಂಗೆ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಬೀಳುತ್ತೆ ಅಲ್ವಾ. ಇವಾಗ ಕ್ರಿಕೆಟಲ್ಲಿ ಯಾರೋ ಲಾಂಗ್ ಆನಲ್ಲಿ ಇದರಲ್ಲಿ ಮಿಡ್ ವಿಕೆಟಲ್ಲೋ ಇರ್ತಾರೆ, ಬಾಲನ್ನು ಬಿಸಾಕ್ತಾರೆ ವಿಕೆಟ್ ಹತ್ರ. ದೂರದ ಇದ್ರೆ ವಿಕೆಟ್, ಇವಾಗ ದೂರ ಇದ್ರೆ ಅವರು ತರಿ ಒಂದು ನಿಮಿಷ, ಈ ಕ್ರಿಕೆಟಲ್ಲಿ ಇದು ಕ್ರಿಕೆಟ್ ಫೀಲ್ಡ್ ಅಂತ ಇಟ್ಕೊಳ್ಳೋಣ. ಇದು ವಿಕೆಟ್. ಓಕೆ, ಫೀಲ್ಡ್ ಹಿಂಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ದೊಡ್ಡದಾಗಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಬಿಸಾಕಿದ್ರೆ ಡೈರೆಕ್ಟಾಗಿ ಟಕಕ್ಕಂತ ಬಿಸಾಕ್ತಾರೆ ಅಲ್ವಾ. ಅದೇ ದೂರಿಂದ ಬಿಸಾಕ್ತಾರೆ, ಅವಾಗ ದೂರ ಹಿಂಗೆ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೆ ಅಲ್ವಾ. ಸೊ ಅದೆಲ್ಲ ಈ ಉತ್ಕ್ರೇಪಕ ಚಲನೆ ಅಂತ ಹೇಳ್ತಾರೆ. ಅದು ಹೆಂಗೆ ವರ್ಕ್ ಆಗುತ್ತೆ ನಾವು ಯೋಚನೆ ಮಾಡಲ್ಲ ಅದು ವಿಚಾರ. ಯಾತಕ್ಕೆ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೆ, ಯಾತಕ್ಕೆ ಸ್ಟ್ರೈಟ್ ಆಗಿ ಬಿಸಾಕ್ಬಿಡುದು. ಇವಾಗ ಯಾವ ಥರ ಯೋಚನೆ ಮಾಡಿದ್ದೀರಾ, ಇವಾಗ ಒಂದು ನಿಮಿಷ ತೋರಿಸ್ತೀನಿ. ಇವಾಗ ಒಂದು ಬಾಲ್ ನೀವು ಇಲ್ಲಿರ್ತೀರಿ ಅಂತ ಇಟ್ಕೊಳ್ಳೋಣ. ಓಕೆ, ನೀವು ಇಲ್ಲಿದ್ದೀರಿ. ಓಕೆ, ಯಾರೋ ಇಲ್ಲಿದ್ದಾರೆ, ಅವ್ರಿಗೆ ಬಾಲ್ ಬಿಸಾಕಬೇಕು. ತುಂಬ ಹತ್ತಿರದಲ್ಲಿದ್ದರೆ ನೀವು ಬಾಲನ್ನು ಸ್ಟ್ರೈಟ್ ಆಗಿ ಬಿಸಾಕ್ತೀರಿ ಅಲ್ವಾ. ತುಂಬ ದೂರದಲ್ಲಿದ್ದರೆ ಸ್ಟ್ರೈಟ್ ಆಗಿ ಬಿಸಾಕಿದ್ರೆ ಏನಾಗುತ್ತೆ, ತುಂಬ ದೂರದಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರೊಂದು ಇದೇನೋ, ಈ ಮನುಷ್ಯ ಒಂದು 10 ಅಡಿ ದೂರದಲ್ಲಿ ಇರ್ಬೋದು ಅಂತ ಇಟ್ಕೊಂಡು, ಈ ಮನುಷ್ಯ 100 ಅಡಿ ದೂರದಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ನೀವು ಸ್ಟ್ರೇಟ್ ಆಗಿ ಬಿಸಾಕಿದ್ರೆ ಏನಾಗುತ್ತೆ, ತಪಕ್ಕಂತ ಬಿದ್ದುಬಿಡುತ್ತೆ, ಅದು ಗುರುತ್ವಾಕರ್ಷಣೆಯಿಂದ ಬಿದ್ದುಬಿಡುತ್ತೆ. ಅದಕ್ಕೆ ಏನು ಮಾಡ್ತೀರಿ ನೀವು, ಸ್ವಲ್ಪ ಮೇಲಕ್ಕೆ ಹಿಂಗೆ ಬಿಸಾಕ್ತೀರಿ ಅಲ್ವಾ. ಯಾತಕ್ಕೆ ಹಂಗೆ ಬಿಸಾಕ್ತೀರಿ, ಹಿಂಗೆ ಯಾಕೆ ಬಿಸಾಕ್ಬಿಡುದು. ಸೊ ಯಾವ ಆಂಗಲ್ ಕೋಣದಲ್ಲಿ ಬಿಸಾಕಿದ್ರೆ ಅದು ಜಾಸ್ತಿ ದೂರ ಹೋಗುತ್ತೆ, ಅದು ಚರ ಏನು ಯೋಚನೆ ಮಾಡಿದ್ರೆ. ಯಾತಕ್ಕೆ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ದೇ ಹಂಗೆ ಮಾಡ್ತೀರಿ. ನಿಮಗೆ ಗೊತ್ತು, ಒಬ್ಬ ಮನುಷ್ಯ ಹತ್ರ ಇದ್ರೆ ಸುಮ್ಮನೆ ಡೈರೆಕ್ಟಾಗಿ ಬಿಸಾಕ್ಬೋದು. ಓಕೆ, ಒಬ್ಬ ಮನುಷ್ಯ ದೂರ ಇದ್ದಷ್ಟು. ಸೊ ಇವಾಗ ನೀವು ಹಾಗೆ, ಇವಾಗ ನೀವಿಲ್ಲಿದ್ದೀರಿ. ಓಕೆ, ನೀವಿಲ್ಲಿದ್ದೀರಿ, ಒಬ್ಬ ಮನುಷ್ಯ ಇಲ್ಲಿದ್ದಾನೆ, ಇನ್ನೊಬ್ಬ ಮನುಷ್ಯ ಇಲ್ಲಿದ್ದಾನೆ, ಇನ್ನೊಬ್ಬ ಮನುಷ್ಯ ಇಲ್ಲಿದ್ದಾನೆ, ಇನ್ನೊಬ್ಬ ಮನುಷ್ಯ ಇಲ್ಲಿದ್ದಾನೆ. ಇವನಿಗೆ ಡೈರೆಕ್ಟಾಗಿ ತಕ್ಷಣ ಹಿಂಗೆ ಬಿಸಾಕ್ಬಿಡ್ತೀರಿ ಅಲ್ವಾ. ಬಾಲನ್ನ ಡೈರೆಕ್ಟಾಗಿ ಬಿಸಾಕ್ತೀರಿ. ಇವನು ಸ್ವಲ್ಪ ಹಿಂಗೆ ಬಿಸಾಕ್ತೀರಿ, ಇನ್ನು ಸ್ವಲ್ಪ ಹಿಂಗೆ ಬಿಸಾಕ್ತೀರಿ. ದೂರ ಇದ್ರೆ ಇನ್ನೂ ಜೋರದಾಗಿ ಬಿಸಾಕ್ತೀರಿ. ಯಾತಕ್ಕೆ ಇವನಿಗೆ ಹಿಂಗೆ ಬಿಸಾಕ್ಬಿಡುದು, ಯಾತಕ್ಕೆ ಇವನಿಗೆ ಹಿಂಗೆ ಮೇಲೆ ಈ ಮನುಷ್ಯಂಗೆ ಯಾತಕ್ಕೆ ಹಿಂಗೆ ಬಿಸಾಕ್ಬೇಕು, ಯಾತಕ್ಕೆ ಹಿಂಗೆ ಬಿಸಾಕ್ಬಿಡುದು, ಈ ಮನುಷ್ಯಂಗೆ ಯಾತಕ್ಕೆ ಹಿಂಗೆ ಬಿಸಾಕ್ಬಿಡುದು, ಸ್ಟ್ರೈಟಾಗಿ ಬಿಸಾಕ್ಬಿಡುದು ಅಂತ ಯೋಚನೆ ಮಾಡಿದ್ದೀರಾ. ಅದೇನೆ ಸೈನ್ಸ್ ಪ್ರಕಾರ ಈ ಉತ್ಕ್ರೇಪಕ ಚಲನೆ ಸಂಬಂಧಪಟ್ಟಂತೆ ಕೆಲವು ಪ್ರಿನ್ಸಿಪಲ್ಸ್ ಇದೆ, ಕೆಲವು ಗುಣಲಕ್ಷಣಗಳಿದೆ, ಅದರಿಂದ ವರ್ಕ್ ಆಗತ್ತೆ. ಯಾತಕ್ಕೆ ನಾವು ಈ ಮನುಷ್ಯ ಹತ್ತದಲ್ಲಿರುವಾಗ ಸ್ಟ್ರೇಟಾಗಿ ಯಾಕೆ ಬಿಸಾಕ್ತೀವಿ ಅಂದರೆ, ಯಾವಾಗ ಒಂದು ಬಾಲ್ ಬಿಸಾಕುವಾಗ ಒಂದು 2 ಶಕ್ತಿಗಳು ಕೆಲಸ ಮಾಡುತ್ತೆ. ಒಂದು, ಇಲ್ಲಿ ಸ್ಟ್ರೇಟಾಗಿ ಈ ಕಡೆ ನೀವು ಅದನ್ನು ರಭಸದಿಂದ ಬಿಸಾಕ್ತಾ ಇದ್ದೀರಿ ಬಾಲನ್ನು. ಓಕೆ, ಕರೆಕ್ಟ್ ಅಲ್ವಾ. ಆಮೇಲೆ
ಗುರುತ್ವಾಕರ್ಷಣೆಯಿಂದ ಇನ್ನೊಂದು ಹಿಂಗೆ ಕೆಲಸ ಮಾಡ್ತಾ ಇದೆ. ಆ ಗುರುತ್ವಾಕರ್ಷಣೆ ಕೆಲಸ ಮಾಡ್ತಾ ಇರೋದು ಅದು ಬಾಲ್ ಕೆಳಗೆ ತಳ್ಳಕ್ಕೆ ಟ್ರೈ ಮಾಡುತ್ತೆ. ಗೊತ್ತಾಯ್ತಾ? ಸೊ ಆ ಡೈರೆಕ್ಷನ್ ನಿಮಗೆ ಬಲ ಏನು ಇಲ್ಲದೆ ಇದ್ರೆ ಅದು ಬಾಲ್ ಟಪಕ್ಕಂತ ಬಿಡಿಸ್ಬಿಡುತ್ತೆ. ಸೊ ನೀವು ದೂರ ಹೋಗೋಕ್ಕೆ ಬಿಡಲ್ಲ ಅದು. ಗೊತ್ತಾಯ್ತಾ? ಸೊ ನೀವು ಬಾಲನ್ನು ಯಾವ ಕೋನದಲ್ಲಿ ಅದು ಕಳಿಸ್ಬೇಕು ಅಂದರೆ ಅದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಕೆಲಸ ಮಾಡೋ ಬಲ ಇರಬೇಕು ಆ ಚೆಂಡಿಗೆ. ಇಲ್ಲದೆ ಇದ್ರೆ ದೂರಕ್ಕೆ ಹೋಗೋದೇ ಇಲ್ಲ. ಹತ್ರಕ್ಕೆ ಹೋಗುವಾಗ ಈ ಮನುಷ್ಯ ಹತ್ತಿರಕ್ಕೆ ಅಷ್ಟು ಬೇಕಿಲ್ಲ, ಯಾಕಂದ್ರೆ ಹತ್ತಿರದಲ್ಲೇ ಇದ್ದಾನೆ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಕೆಲಸ ಮಾಡೋ ಬಲ ಕೊಡಗೋಜಿಲ್ಲ ಬಾಲ್ಗೆ. ಗೊತ್ತಾಯ್ತಾ? ಇವಾಗ ಒಂದು ಬಾಲ್ಗೆ ಇವಾಗ ಇವಾಗ ನೀವು ಒಂದು ನಾವೇನು ಅನ್ಕೋತೀವಿ, ನಾವು ಯಾವಾಗಲೂ ಒಂದು ಬಾಲನ್ನು ಬಿಸಾಕುವಾಗ, ಒಂದು ಚೆಂಡನ್ನು ಬಿಸಾಕುವಾಗ ವೇಗದಿಂದ ಬಿಸಾಕ್ತೀವಿ. ವೇಗ ಅನ್ನೋದು ವೇಗಕ್ಕೊಂದು ದಿಕ್ಕಿದೆ. ಗೊತ್ತಾಯ್ತಾ? ನಾವು ಒಂದು ಬಾಲನ್ನು ಈ ದಿಕ್ಕಲ್ಲಿ ಬಿಸಾಕಿದ್ರೆ ಅದಕ್ಕೆ ರಭಸ ಈ ದಿಕ್ಕಲ್ಲಿ ಮಾತ್ರ ಇದೆ ಅಲ್ವಾ? ಆದರೆ ನಾವು ಆ ಬಾಲ್ನ ಈ ದಿಕ್ಕಲ್ಲಿ ಬಿಸಾಕಿದ್ರೆ ಆಕ್ಚುಲಿ ಅದಕ್ಕೆ ಎರಡು ಅಂಗಗಳಿವೆ, ಎರಡು ಘಟಕಗಳಿವೆ. ಓಕೆ, ನೀವು ಈ ಅಂಗದಲ್ಲಿ ಈ ಡೈರೆಕ್ಷನ್ ಬಿಸಾಕಿದ್ರೆ ಬಾಲನ್ನು, ಅದಕ್ಕೆ ಎರಡು ವೇಗ ಇದೆ. ನಮಗನ್ಸುತ್ತೆ ಇದು ಒಂದೇ ವೇಗ ಅಂತ, ಆ್ಯಕ್ಚುಲಿ ಎರಡು ವೇಗ ಇದೆ. ಒಂದು ಹಾರಿಸಾಂಟಲ್, ಓಕೆ, ಅಲಾಂಗ್ ದ ಗ್ರೌಂಡ್ ಒಂದು ವೇಗ ಇದೆ. ಆಮೇಲೆ ವರ್ಟಿಕಲ್ ಅಂದರೆ ಮೇಲಕ್ಕೊಂದು ವೇಗ ಇದೆ. ಸೊ ಎರಡು ವೇಗಗಳಿದೆ. ಗೊತ್ತಾಯ್ತಾ? ಒಂದು ನಿಮಿಷ, ನಾನು ಸ್ವಲ್ಪ ಅದನ್ನು ಇಂಗ್ಲೀಷಲ್ಲಿ ಹಾರಿಸಾಂಟಲ್ ಅಂತ ಹೇಳ್ತೀವಲ್ಲ, ಆ ಹಾರಿಸಾಂಟಲ್ ಕನ್ನಡದಲ್ಲಿ ಹಾರಿಸಾಂಟಲ್ ಅನ್ನೋದು, ತಡೀರಿ ಒಂದು ನಿಮಿಷ, ನಾನು ಶೇರ್ ಮಾಡ್ತಾ ಇಲ್ಲ, ಒಂದು ಸೆಕೆಂಡು, ನಾನು ಶೇರ್ ಮಾಡ್ತಾ ಇಲ್ಲ, ಒಂದು ಸೆಕೆಂಡ್, ವಾಪಸ್ ಶೇರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಸೆಕೆಂಡ್, ವಾಪಸ್ ಶೇರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ನಾವು ಇಂಗ್ಲೀಷಲ್ಲಿ ಹಾರಿಸಾಂಟಲ್ ಅಂತ ಹೇಳ್ತೀವಲ್ಲ, ಆ ಹಾರಿಸಾಂಟಲ್ಗೆ ಕನ್ನಡದಲ್ಲಿ ಹಾರಿಸಾಂಟಲ್ ಅನ್ನೋಕ್ಕೆ ಸಮತಲ ಅಂತ ಕರೀತಾರೆ. ಸಮತಲ. ವರ್ಟಿಕಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ವರ್ಟಿಕಲ್ ಅಂತ ಹೇಳಿದ್ರೆ ಲಂಬ. ಓಕೆ, ಸೊ ಹಾರಿಸಾಂಟಲ್ ಅಂದರೆ ಹಿಂಗೆ, ಸಮತಲ ಅಂದರೆ ಹಿಂಗೆ. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಚೆಂಡನ್ನು ಈ ದಿಕ್ಕಲ್ಲಿ ಬಿಸಾಕಿದ್ರೆ ನೀವು ಒಂದು ಚೆಂಡನ್ನು, ಅದಕ್ಕೆ ರಭಸ ನೀವು ಕೊಡ್ತಾ ಇರೋದು ಬರೀ ಸಮತಲದ ದಿಕ್ಕಿನಲ್ಲಿ ಮಾತ್ರ ರಭಸ ಕೊಡ್ತಾ ಇದ್ದೀರಿ. ಆದರೆ ಗುರುತ್ವಾಕರ್ಷಣೆ ಹಿಂಗೆ ಕೆಲಸ ಮಾಡ್ತಾ ಇದೆ, ಅದಕ್ಕೆ ವಿರುದ್ಧಿಸಕ್ಕೆ ಯಾವ ಬಲನೂ ಇಲ್ಲ ಆ ಬಾಲಲ್ಲಿ. ಯಾಕಂದ್ರೆ ನಾವು ಕೊಡೋ ಎಲ್ಲ ರಭಸ, ಆ ಶಕ್ತಿ ಬರೀ ಸಮತಲ ದಿಕ್ಕಲ್ಲಿ ಮಾತ್ರ ಇದೆ, ಹಾರಿಸಾಂಟಲ್ ದಿಕ್ಕಲ್ಲಿ ಮಾತ್ರ ಇದೆ. ಆದರೆ ಗುರುತ್ವಾಕರ್ಷಣೆ ಲಂಬ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ವಿರುದ್ಧಿಸಕ್ಕೆ ಯಾವ ಬಲನೂ ಇಲ್ಲ ಆ ಬಾಲ್ಗೆ. ಸೊ ಏನು ಮಾಡುತ್ತೆ, ಗುರುತ್ವಾಕರ್ಷಣೆ ಆ ಬಾಲನ್ನು ತಪಕ್ಕಂತ ಬೀಳಿಸ್ಬಿಡುತ್ತೆ. ನೀವು ಎಷ್ಟು ರಭಸ ಕೊಟ್ಟರು ಅಷ್ಟೇ, ಎಷ್ಟು ಫಾಸ್ಟಾಗಿ ಹೋದ್ರೂ ಅಷ್ಟೇ, ಅದಕ್ಕೆ ಆ ಗುರುತ್ವಾಕರ್ಷಣೆ ವಿರುದ್ಧಿಸಕ್ಕೆ ಅದಕ್ಕೆ ಯಾವ ಬಲನೂ ಇಲ್ಲ. ಅದಕ್ಕೆ ಆ ಬಾಲನ್ನು ಆ ಗುರುತ್ವಾಕರ್ಷಣೆ ತಪಕ್ಕಂತ ಬೀಳಿಸ್ಬಿಡುತ್ತೆ. ಗೊತ್ತಾಯ್ತಾ? ಬಟ್ ಆದರೆ ನಾವು ಚೆಂಡನ್ನು ಈ ದಿಕ್ಕಿನಲ್ಲಿ ಬಿಸಾಕಿದ್ರೆ ಅದಕ್ಕೆ ಇದಿರುತ್ತೆ, ಏನಂತಾರೆ ಅದಕ್ಕೆ, ಎರಡು ಅಂಗಗಳು, ಘಟಕಗಳಿರುತ್ತವೆ. ಓಕೆ, ಇಲ್ಲಿ ರಭಸದಿಂದ ಬಿಸಾಕಿದ್ರೆ ಓಕೆ ಸಮತಲ ರಭಸಾನೂ ಸಿಗುತ್ತೆ, ಆಮೇಲೆ ಲಂಬ ರಭಸಾನೂ ಸಿಗುತ್ತೆ ಅಲ್ವಾ, ವರ್ಟಿಕಲ್ ಅಂಡ್ ಹಾರಿಸಾಂಟಲ್. ಅವಾಗ ಏನಾಗುತ್ತೆ, ಈ ಗುರುತ್ವಾಕರ್ಷಣೆ ಮೇಲೆ ಕೆಲಸ ಮಾಡುವಾಗ ಈ ರಭಸ ಆ ಗುರುತ್ವಾಕರ್ಷಣೆ ಅದನ್ನು ವಿರುದ್ಧಿಸಕ್ಕೆ ಸಹಾಯ ಕೊಡುತ್ತೆ. ಅವಾಗ ತಕ್ಷಣ ಬೀಳಲ್ಲ ಬಾಲ್, ಯಾಕಂದ್ರೆ ಆ ಬಲ ಗುರುತ್ವಾಕರ್ಷಣೆ ವಿರುದ್ಧಿಸ್ತಾ ಇದೆ. ಗೊತ್ತಾಯ್ತಾ? ಸೊ ಬಾಲನ್ನು ಒಂದು ಕೋನದಲ್ಲಿ ಬಿಸಾಕಿದ್ರೆ ಅದು ಒಂದು ಸಮತಲ ರಭಸಾನೂ ಇರುತ್ತೆ, ಲಂಬ ರಭಸಾನೂ ಇರುತ್ತೆ. ಸಮತಲ ರಭಸ ದೂರ ಹೋಗಿ ಟ್ರೈ ಮಾಡುತ್ತೆ. ಓಕೆ, ಲಂಬ ರಭಸ ಗುರುತ್ವಾಕರ್ಷಣೆ ವಿರುದ್ಧಿಸಕ್ಕೆ ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೇನೆ ಯಾವಾಗ್ಲೂ ನಾವು ಚೆಂಡನ್ನು ಹತ್ರಕ್ಕೆ ಬಿಸಾಕುವಾಗ ಅಷ್ಟು ಸಮತಲ ಇದು ಲಂಬ ರಭಸನ ವಿರುದ್ಧಕ್ಕೆ ಶಕ್ತಿ ಬೇಕಾಗಿಲ್ಲ, ಯಾಕಂದ್ರೆ ತುಂಬಾ ಹತ್ರ ಕಳಿಸ್ತಾ ಇದ್ದೀವಿ. ಅವಾಗ ಸುಮ್ಮನೆ ಹಿಂಗೆ ಡೈರೆಕ್ಟಾಗಿ ಬಿಸಾಕ್ಬಿಡ್ಬೋದು. ಆದರೆ ದೂರಕ್ಕೆ ಹೋಗುವಾಗ ಹಂಗೆ ಬಿಸಾಕಿದ್ರೆ ಏನಾಗುತ್ತೆ, ನಿಮ್ಮದು ಲಂಬ ರಭಸ ಇಲ್ವೇ ಇಲ್ಲ, ಚೆಂಡನ್ನು ಗುರುತ್ವಾಕರ್ಷಣೆ ತಪ್ಪಕ್ಕಂತ ಬಿಡಿಸ್ಬಿಡುತ್ತೆ, ತಕ್ಕಂತ ಬಿದ್ದ್ಬಿಡುತ್ತೆ. ಎಷ್ಟು ಜೋರಾಗಿ ನೀವು ತಳ್ಳಿದ್ರೂ ಕಷ್ಟೇನೆ, ಅದು ತಪ್ಪಕ್ಕಂತ ಬಿದ್ದೋಗುತ್ತೆ. ಒಂದು 10 ಮೀಟರ್ ಹೋದ್ಮೇಲೆ ಬಿದ್ದೋಗುತ್ತೆ. ಅದಕ್ಕೇನೆ ಒಂದು ಆಂಗಲ್ ಬಿಸಾಕಬೇಕು.
ಜಾಸ್ತಿ ಆಂಗಲ್ ಬಿಸಾಕ್ದಷ್ಟು ಅದಕ್ಕೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಜಾಸ್ತಿ ಬಲ ಕೊಟ್ಟಂಗಾಗತ್ತೆ. ಗೊತ್ತಾಯ್ತಾ? ಸೊ ಈ ಕಡೆ ಹೋಗೋಕ್ಕೂ ರಭಸ ಕೊಡಬೇಕು, ಆ ಕಡೆ ವಿರುದ್ಧಕ್ಕೂ ರಭಸ ಕೊಡಬೇಕು. ಯಾಕೆಂದ್ರೆ ನಾವು ಬಾಲನ್ನು ದೂರ ಕಳಿಸಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಗುರುತ್ವಾಕರ್ಷಣೆ ಬಲನ ವಿರುದ್ಧಕ್ಕೆ ನಾವು ರಭಸ ಕೊಡದೇ ಇದ್ರೆ ಅದು ನಾವು ದೂರ ಹೋಗಿ ಬಿಡದೇ ಇಲ್ಲ, ಅದು ತಕ್ಷಣ ಬಿಡಿಸ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದೆಲ್ಲ ಉತ್ಪ್ರೇರಕ ಇದಿದೆಯಲ್ಲ, ಚಲನೆಗೆ ಸಂಬಂಧಪಟ್ಟಂತೆ ಈ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಈ ಚೆಂಡುಗಳು ಯಾತಕ್ಕೆ ಹಿಂಗೆ ಬಿಸಾಕ್ತೀವಿ, ಯಾತಕ್ಕೆ ಹಿಂಗಾಗತ್ತೆ, ಯಾತಕ್ಕೆ ಹಂಗಾಗತ್ತೆ, ಅದ್ರ ವಿಚಾರ ಎಲ್ಲ ತಿಳ್ಕೊಬಹುದು. ಗೊತ್ತಾಯ್ತಾ? ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಸಾಹುಕಾರ ಮೇಷ್ಟ್ರು ಅವಾಗಲೇ ಚಟುವಟಿಕೆಗಳು ಮಾಡಿದ್ದಾರೆ, 8 ಚಟುವಟಿಕೆಗಳು ಮಾಡಿದ್ದಾರೆ. ನಾವು ಒಂದೊಂದು ಚಟುವಟಿಕೆಗೂ ಕಾನ್ಸೆಪ್ಟ್ ಅಂದ್ರೆ ಪ್ರಿನ್ಸಿಪಲ್ಸ್, ಏನಕ್ಕೆ ಹಿಂಗೆ ನಡೀತಾ ಇದೆ, ಗುಣಲಕ್ಷಣಗಳು ಯಾತಕ್ಕೆ ಹಿಂಗೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ನೀವು ಫಸ್ಟು ಆಕ್ಟಿವಿಟೀಸ್ ಮಾಡ್ರಿ. ಇದನ್ನು ನಾನು ಮಾಡಿರೋ ವಿಡಿಯೋ ನೋಡಬೇಡ್ರಿ. ಆಕ್ಟಿವಿಟೀಸ್ ಮಾಡಿ ಆಮೇಲೆ ಆ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದನ್ನ ನೀವು ಉತ್ತರಿಸೋಕ್ಕೆ ನೀವೇ ಟ್ರೈ ಮಾಡ್ರಿ. ಆಗದೆ ಇದ್ರೆ ಈ ವಿಡಿಯೋ ನೋಡಿ ಕಲ್ತ್ಕೊಡ್ರಿ. ಗೊತ್ತಾಯ್ತಾ? ತಕ್ಷಣ ಈ ವಿಡಿಯೋ ನೋಡಬೇಡ್ರಿ ನೀವು. ಗೊತ್ತಾಯ್ತಾ? ಮೇಷ್ಟ್ರಿಗೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ತಕ್ಷಣ ಈ ವಿಡಿಯೋ ತೋರಿಸ್ಬಿಡ್ಬೇಡ್ರಿ ಮಕ್ಕಳಿಗೆ. ಫಸ್ಟು ಅವ್ರು ಆಕ್ಟಿವಿಟೀಸ್ ಮಾಡಿ ಅವರೇ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡಲಿ. ಅವ್ರಿಗೆ ಗೊತ್ತಾದರೆ ಸರಿ, ಈ ವಿಡಿಯೋ ಬೇಕೇ ಇಲ್ಲ. ಇಲ್ಲದೆ ಇದ್ರೆ ಅದಾದ್ಮೇಲೆ ವಿಡಿಯೋ ನೋಡಿ ಸ್ವಲ್ಪ ಪ್ರಿನ್ಸಿಪಲ್ಸು ಅದ್ರದ್ದು ಕಾನ್ಸೆಪ್ಟ್ಸ್ ಎಲ್ಲ ಕಲ್ತ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಗುಣಲಕ್ಷಣ ತತ್ವಗಳನ್ನ ಕಲ್ತ್ಕೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ತತ್ವ ಗೊತ್ತಿಲ್ಲದೆ ಇದ್ರೆ, ಯಾತಕ್ಕೆ ಹಿಂಗಾಗತ್ತೆ ಅಂತ ಗೊತ್ತಿಲ್ಲದೆ ಇದ್ರೆ ಏನು ಉಪಯೋಗ ಅಲ್ವಾ? ಸುಮ್ಮನೆ ಮಾಡ್ದಂಗೆ ಮಕ್ಕಿ ಮಾಡ್ದಂಗೆ ಆಗುತ್ತೆ. ತತ್ವಗಳು ತಿಳ್ಕೊಳ್ಳೋದು, ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದು, ಮೂಲ ತತ್ವ ಅಂತ ಕರೀತಾರಲ್ಲ, ನಾನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಮೊದಲನೇ ಚಟುವಟಿಕೆ ಏನು, ಒಂದೊಂದ ಮಾತಾಡೋಣ. ನಿಂತ ಜಾಗದಲ್ಲಿ ಲಂಬವಾಗಿ ಮೇಲಕ್ಕೆ ಕ್ಯಾಟಪಲ್ಟ್ ಅಂತ ಹೊಡೆಯುವುದು. ಓಕೆ, ಸೊ ಅದೇನೆ. ಓಕೆ, ಸೊ ವಾಪಸ್ ಹೋಗೋಣ ಇಲ್ಲಿಗೆ. ಸೊ ಆ ಆಕ್ಟಿವಿಟಿಲಿ ಏನು ಮಾಡ್ತಾ ಇದ್ದೀವಿ ನಾವು, ಒಂದು ಬಾಲನ್ನು, ಒಂದು ಕ್ಯಾಟಪಲ್ಟಲ್ಲಿ ಕಲ್ಲನ್ನು ಇಲ್ಲಿ ನೆಲದ ಮೇಲೆ ಒಬ್ಬ ಮನುಷ್ಯ, ಒಬ್ಬ ಹುಡುಗ ಕೂತ್ಕೊಂಡು, ನೀವು ಹುಡುಗನೋ ಹುಡುಗಿನೋ ನಿಂತ್ಕೊಂಡಿರ್ತೀವಿ. ಕ್ಯಾಟಪಲ್ಟಲ್ಲಿ ಬಾಲನ್ನು ಇಲ್ಲದ್ರೆ ಕಲ್ಲನ್ನು ರಭಸದಿಂದ ಈ ಡೈರೆಕ್ಷನ್, ಈ ದಿಕ್ಕಿನಲ್ಲಿ ಕಳಿಸ್ತೀರಿ. ಗೊತ್ತಾಯ್ತಾ? ಸೊ ಪ್ರಶ್ನೆ ಏನು ಕೇಳಿದ್ದಾರೆ, 2. ಓಕೆ, 2 ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು. ಈ ಬಾಲನ್ನು ಬೇರೆ ಬೇರೆ ರಭಸದಲ್ಲಿ ಕಳಿಸ್ಬೋದಲ್ಲ, ಸ್ವಲ್ಪ ಫಾಸ್ಟ್ ಜೋರಾಗಿ ಮೆತ್ತಗೆ ಕಳಿಸ್ಬಿಟ್ರೆ ತಕ್ಕತ್ತ ಬಂದು ಬಿದ್ಬಿಡುತ್ತೆ ಅಲ್ವಾ? ಸ್ವಲ್ಪ ಇನ್ನೂ ರಭಸದಿಂದ ಅದನ್ನ ಮೇಲಕ್ಕೆ ತಳ್ಳಿದ್ರೆ ಇನ್ನು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದು ಬೀಳುತ್ತೆ. ಇನ್ನೂ ಫಾಸ್ಟ್ ಆಗಿ ಹೋದ್ರೆ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಬೀಳುತ್ತೆ. ಗೊತ್ತಾಯ್ತಲ್ವಾ? ಅದು ಗೊತ್ತಲ್ವಾ ನಿಮಗೆ? ಅದಕ್ಕೇನು ತತ್ವಗಳು ಬೇಕಿಲ್ಲ. ಓಕೆ, ಸೊ 2 ಪ್ರಶ್ನೆ ಕೇಳ್ತಾ ಇದೀವಿ. ಒಂದು, ಮೇಲಕ್ಕದನ್ನು ತಳ್ಳಿದ್ರೆ ಯಾತಕ್ಕದು ಅಲ್ಲೇ ಬಂದು ಬೀಳುತ್ತೆ, ಯಾತಕ್ಕೆ ಇಲ್ಲಿ ಬಂದು ಬೀಳಲ್ಲ? ಅಲ್ಲೇ ಬಂದು ಯಾತಕ್ಕೆ ಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ. ಸರಿಯಾಗಿ ಮೇಲಕ್ಕೆ ಹಾಕಿದ್ರೆ, ನಾವು ಇಲ್ಲಿದ್ರೆ ನಾವು ಮೇಲಕ್ಕೆ ಹಾಕಿದ್ರೆ ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ ಅಲ್ವಾ? ಸರಿಯಾಗಿ ಮೇಲಕ್ಕೆ ಹಾಕಾಗಲ್ಲ, ಸ್ವಲ್ಪ 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 ಓರೆ ಹಿಂಗೆ ಬಿಡ್ತೀರಿ, ಪಕ್ಕದಲ್ಲಿ ಇಲ್ಲಿ ಬಂದು ಬೀಳುತ್ತೆ. ಯಾತಕ್ಕೆ ಇಲ್ಲಿ ಬಂದು ಬೀಳಲ್ಲ ಅದು ಒಂದನೇ ಪ್ರಶ್ನೆ. ಓಕೆ, 2ನೇ ಪ್ರಶ್ನೆ ಏನು ಅಂದರೆ, ಜಾಸ್ತಿ ರಭಸ ಕೊಟ್ಟಷ್ಟು ಅದು ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗುತ್ತೆ, ಕಡಿಮೆ ರಭಸ ಕೊಟ್ಟಷ್ಟು ಸ್ವಲ್ಪ ಸ್ವಲ್ಪ ಮೇಲಕ್ಕೆ ಹೋಗಿ ಕೆಳಗೆ ಬಂದ್ಬಿಡುತ್ತೆ, ಬಿದ್ದುಬಿಡುತ್ತೆ. ಯಾತಕ್ಕೆ? ಸೊ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡೋಣ. ಓಕೆ, ಅದಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಚೆಂಡಿಗೆ ರಭಸ ಕೊಟ್ಟಾಗ ಅದು ಒಂದೇ ಡೈರೆಕ್ಷನ್ ದಿಕ್ಕಲ್ಲಿ ಮಾಡಿದ್ರೆ, ಈ ದಿಕ್ಕಲ್ಲಿ ಮಾಡಿದ್ರೆ ಅದಕ್ಕಿರೋದು ಒಂದೇ ರಭಸ, ಅದಕ್ಕಿರೋದು ಲಂಬ ರಭಸ ಅಷ್ಟೇ. ಈ ದಿಕ್ಕಲ್ಲಿ ಕಳಿಸಿದ್ರೆ ಅದಕ್ಕಿರೋದು ಬರೀ ಸಮತೋಲ ರಭಸ, ಅದಕ್ಕೆ ಇದು ಲಂಬ ರಭಸ ಇಲ್ಲ ಅಲ್ವಾ? ಬಟ್ ಈ ಆಂಗಲಲ್ಲಿ ಮಾಡಿದ್ರೆ, ಈ ಕೋನದಲ್ಲಿ ಮಾಡಿದ್ರೆ 2 ರಭಸನೂ ಇರುತ್ತೆ, ಸಮತಲ ರಭಸನೂ ಇರುತ್ತೆ, ಆಮೇಲೆ ಲಂಬ ರಭಸನೂ ಇರುತ್ತೆ ಅಲ್ವಾ? ಬಟ್ ಇವಾಗ ನಾವು ಚೆಂಡನ್ನ ಈ ದಿಕ್ಕಿನಲ್ಲಿ ಕಳಿಸುವಾಗ ಅದಕ್ಕೆ ಸಮತಲ ರಭಸ ಇಲ್ಲ. ಓಕೆ, ಬರೀ ಲಂಬ ರಭಸ ಇದೆ. ಈ ಕಡೆ ಯಾವ ರಭಸನೂ ಇಲ್ಲ, ಯಾವ ವೇಗಾನೂ ಇಲ್ಲ, ಎಲ್ಲ ವೇಗಾನೂ ಇರೋದು ಬರೀ ಲಂಬ ದಿಕ್ಕಿನಲ್ಲಿ ಮಾತ್ರ. ಓಕೆ, ಇದು ಸಮತಲ ದಿಕ್ಕಿನಲ್ಲಿ ಏನೂ ರಭಸ ಇಲ್ಲ, ಯಾವ ವೇಗಾನೂ ಇಲ್ಲ. ಅದಕ್ಕೇನೆ ಅದು ಅಲ್ಲೇ ಬಂದು ಬೀಳುತ್ತೆ. ಯಾಕಂದ್ರೆ ಈ ಕಡೆ ಹೋಗಕ್ಕೆ ಅದಕ್ಕೆ ಯಾವ ವೇಗಾನೂ ಇಲ್ಲ, ಯಾವ ರಭಸನೂ ಇಲ್ಲ. ಓಕೆ, ಅದಕ್ಕೇನೆ ಎಲ್ಲಿ ಬಿಸಾಕ್ತಿರೋ, ಮೇಲ್ಗಡೆ ಕಳಿಸ್ತೀರೋ ಅಲ್ಲೇ ಬಂದು ಬೀಳುತ್ತೆ. ಅದಕ್ಕೆ ಒಂದು ಕೋನ ಇಟ್ಕೊಂಡು ನೀವು ಮೇಲ್ಗಡೆ ತಳ್ಳದೇ ಇದ್ರೆ ತಲೆ ಮೇಲಕ್ಕೆ ಹೆಂಗೆ ಹೋಗುತ್ತೋ ಹಂಗೆ ಕೆಳಗೆ ಬಂದು ಬೀಳುತ್ತೆ. ಯಾಕಂದ್ರೆ ಅದಕ್ಕೆ ಸಮತಲ ರಭಸ ಇಲ್ಲವೇ ಇಲ್ಲ. ಒಂದು ಕೋಣದಲ್ಲಿ ನೀವು ಅದನ್ನು ಕಳಿಸಿದ್ರೆ ಅವಾಗ ಸ್ವಲ್ಪ ಸಮತಲ ರಭಸ ಇರುತ್ತೆ, ಸ್ವಲ್ಪ ಲಂಬ ರಭಸನೂ ಇರುತ್ತೆ.
ಓಕೆ. ಆದರೆ ಡೈರೆಕ್ಟಾಗಿ ಇದೇ ಪೂರ್ತಿ ಲಂಬದಲ್ಲಿ ನೀವು ಅದನ್ನು ಬಾಲನ್ನು ಬಿಸಾಕಿದ್ರೆ, ಓಕೆ, ಇದಕ್ಕೆ ಗ್ರೌಂಡ್ಗೆ ಪರ್ಪೆಂಡಿಕ್ಯುಲರ್ ಅಂತ ಕರೀತಾರಲ್ಲ, ಕನ್ನಡಕ್ಕೆ ಏನಂತದೆ ಪರ್ಪೆಂಡಿಕ್ಯುಲರ್, ಒಂದು ನಿಮಿಷ, ಪರ್ಪೆಂಡಿಕ್ಯುಲರ್ಗೆ ಲಂಬವಾಗಿರುವ, ಓಕೆ, ನಮ್ಮ ಇದಕ್ಕೆ ಭೂಮಿಗೆ ಲಂಬವಾಗಿರುವ ಹಂಗೆ ನೀವು ಬಾಲನ್ನು ಬಿಸಾಕಿದ್ರೆ ಅದಕ್ಕೆ ಸಮತಲ ರಭಸ ಇಲ್ಲವೇ ಇಲ್ಲ, ಅದಕ್ಕೆ ಎಲ್ಲಿ ಅದರಿಂದ ವೇಗ ಇಲ್ಲವೇ ಇಲ್ಲ, ಅದಕ್ಕೇನೆ ಮೇಲಕ್ಕೆ ಹೋಗಿ ಅಲ್ಲಿಗೆ ವಾಪಸ್ ಬಂದು ಬೀಳುತ್ತೆ. ಅದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಗೆ ಏನು ಉತ್ತರ? ಯಾತಕ್ಕೆ ಜಾಸ್ತಿ ವೇಗದಲ್ಲಿ ರಭಸದಲ್ಲಿ ಅದನ್ನ ಮೇಲ್ಗಡೆ ತಳೆದಷ್ಟು ಮೇಲ್ಗಡೆ ಹೋಗಿ ಕೆಳಗೆ ಬಂದು ಬಿಡುತ್ತೆ, ಯಾತಕ್ಕೆ ಕೆಳಗೆ ಬರುತ್ತೆ? ಅದು ವಿಚಾರ ಯೋಚನೆ ಮಾಡಬೇಕು. ಅದು ಯೋಚನೆ ಮಾಡೋದು ತುಂಬ ಸುಲಭ ಅಲ್ವಾ ಅರ್ಥ ಮಾಡ್ಕೊಳ್ಳೋದು. ನಾ ಏನು ಹೇಳಿದೆ ನಾನು, ನೀವು ಈ ದಿಕ್ಕಿನಲ್ಲಿ ಆ ಬಾಲನ್ನು ಬಿಸಾಕಿದ್ರೆ ನೀವು ಅದಕ್ಕೆ ಲಂಬ ರಭಸ ಕೊಡ್ತಾ ಇದ್ದೀರಿ, ಆದರೆ ಅದಕ್ಕೆ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡೋದು ಯಾವುದು? ಗುರುತ್ವಾಕರ್ಷಣೆ. ಇದು ಗ್ರಾವಿಟಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಗ್ರಾವಿಟಿ ಅಂತ ಕರೀತಾರೆ, ಕನ್ನಡದಲ್ಲಿ ಗುರುತ್ವಾಕರ್ಷಣೆ. ಅದು ಕೆಲಸ ಮಾಡ್ತಾ ಇದೆ ಅಲ್ವಾ? ಅದು ಎಷ್ಟು ಕೆಲಸ ಮಾಡುತ್ತೆ? ಅದು ಕಾನ್ಸ್ಟೆಂಟ್, ಅದೇನು ಚೇಂಜ್ ಆಗಲ್ಲ. ನಾವು ಯಾವ ರಭಸ ಕಳಿಸೋ ಅಷ್ಟು ಕಾನ್ಸ್ಟೆಂಟ್, ಅದು ಚೇಂಜ್ ಆಗೋದೇ ಇಲ್ಲ, ಅದು ಅಲ್ವಾ? ಅದು ಗುರುತ್ವಾಕರ್ಷಣೆ ಎಷ್ಟಿದೆಯೋ ಅಷ್ಟು ಬರುತ್ತೆ, ಅದು ಸ್ಥಿರವಾಗಿರೋದು ರಭಸ, ಅದು ಗೊತ್ತಾಯ್ತಾ? ಕೆಳಗೆ ಬರ್ತಾ ಇದೆ. ನೀವು ಅದನ್ನ ಜಾಸ್ತಿ ರಭಸದಿಂದ ಬಾಲನ್ನು ಬಿಸಾಕದಷ್ಟು ನಿಮ್ಮ ರಭಸ, ನಿಮ್ಮ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ. ನಿಮ್ಮ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ಗುರುತ್ವಾಕರ್ಷಣೆ ರಭಸನ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಇವಾಗ ನೀವು ಇಬ್ಬರು ಹುಡುಗರು, ಓಕೆ, ನೀವು ಈ ಕಡೆ ಇದ್ದೀರಿ, ಇನ್ನೊಬ್ರು ಗ್ರೀನ್ ಕಲರ್ ಮಾಡೋಣ, ಓಕೆ, ಇನ್ನೊಬ್ರು ಈ ಕಡೆ, ಇನ್ನೊಬ್ಬ ಹುಡುಗ ಈ ಕಡೆ ಇದ್ದಾರೆ, ನೀವಿಬ್ರು ಕುಸ್ತಿ ಆಡ್ತಾ ಇದ್ದೀರಿ, ನೀವು ಈ ಕಡೆಯಿಂದ ತಳ್ತಾ ಇದ್ದೀರಿ, ಸರಿ, ಒಂದು ನಿಮಿಷ, ನೀವು ರೆಡ್, ನೀವು ಈ ಕಡೆಯಿಂದ ತಳ್ತಾ ಇದ್ದೀರಿ, ಇವರು ಈ ಕಡೆಯಿಂದ ತಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಸರಿ, ಒಂದು ನಿಮಿಷ, ಅವ್ರು ಗ್ರೀನ್ ಮಾಡೋಣ, ಓಕೆ, ಇವರು ಈ ಕಡೆಯಿಂದ ತಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಗೊತ್ತಾಯ್ತಾ? ಸೊ ನೀವು ಈ ಕಡೆಯಿಂದ ತಳ್ತಾ ಇದ್ದೀರಿ, ಅವ್ರು ಆ ಕಡೆಯಿಂದ ತಳ್ತಾ ಇದ್ದಾರೆ. ಒಂದು ನಿಮಿಷ, ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ, ಒಂದು ಸೆಕೆಂಡು, ಕಾಣಿಸ್ತಾ, ಶೇರ್ ಮಾಡ್ತಾ ಇದ್ದೀನಿ, ಕರೆಕ್ಟ್, ಶೇರ್ ಮಾಡ್ತಾ ಇದ್ದೀನಿ, ಓಕೆ, ಸರಿ, ವೆರಿ ಗುಡ್. ಸೊ ನೀವು ಈ ಕಡೆ ರೈಟ್ ಇಂದ ತಳ್ತಾ ಇದ್ದೀರಿ, ಅವರು ಲೆಫ್ಟ್ ಇಂದ ತಳ್ತಾ ಇದ್ದಾರೆ. ಇವಾಗ ಇಬ್ರು ತಳ್ತಾ ಇದ್ದಾರೆ, ನೀವು ಇಬ್ರು ಒಂದೇ ರಭಸದಿಂದ ತಳ್ಳಕ್ಕೆ ಶುರು ಮಾಡಿದ್ರೆ ನೀವು ಮೂವ್ ಆಗಲ್ಲ, ಇವರು ಮೂವ್ ಆಗಲ್ಲ ಅಲ್ವಾ? ಯಾಕಂದ್ರೆ ರಭಸಗಳು ಈಕ್ವಲ್ ಆಗೋಗುತ್ತೆ, ಒಂದೇ ಸಮ ಆಗೋಗುತ್ತೆ, ಯಾರು ಮೂವ್ ಆಗಲ್ಲ. ಆದ್ರೆ ಈ ರೆಡ್ನವರು ಇನ್ನೂ ಸ್ವಲ್ಪ ಜಾಸ್ತಿ ರಭಸದಿಂದ ಈ ಕಡೆಯಿಂದ ತಳ್ಳಿದ್ರೆ, ಈ ಗ್ರೀನ್ನವರು ಶಕ್ತಿಯುತ ಇಲ್ಲ ಅಂತ ಇಟ್ಕೊಳ್ಳೋಣ, ಅವರು ಸ್ವಲ್ಪ ಸಣ್ಣ ರಭಸದಿಂದ ತಳ್ಳಿದ್ರೆ ಯಾರು ಮೂವ್ ಆಗ್ತಾರೆ, ಯಾವ್ದು ಮೂವ್ ಆಗಲ್ಲ. ಸೊ ರೆಡ್ನವರು ಮೂವ್ ಆಗ್ತಾರೆ, ಅವರು ಗ್ರೀನ್ನವರನ್ನ ತಳ್ಳಿಬಿಡ್ತಾರೆ ಅಲ್ವಾ? ಆದರೆ ಗ್ರೀನ್ನವರು ಜಾಸ್ತಿ ರಭಸ ಇದ್ರೆ ರೆಡ್ನವ್ರನ್ನ ಈ ಕಡೆ ಬರ್ತಾರೆ, ಇವ್ರನ್ನ ಹಿಂದ್ಗಡೆ ತಳ್ತಾರೆ ಅಲ್ವಾ? ಯಾರಿಗೆ ರಭಸ ಜಾಸ್ತಿ ಇದೆಯೋ ಅವರು ಇನ್ನೊಬ್ಬರನ್ನ ತಳ್ತಾರೆ. ಹಂಗೇನೆ ಜಾಸ್ತಿ ರಭಸ ಇದ್ದಷ್ಟು ಆ ದಿಕ್ಕಿನಲ್ಲಿ ಜಾಸ್ತಿ ಹೋಗ್ಬೋದು, ಕರೆಕ್ಟ್ ತಾನೆ? ಸೊ ಇಲ್ಲಿ ನೀವು ಚೆಂಡನ್ನ ಮೇಲ್ಗಡೆ ಬಿಸಾಕಿದ್ರೆ, ನೀವು ಜಾಸ್ತಿ ರಭಸ ಕೊಟ್ಟಷ್ಟು, ನೀವು ಜಾಸ್ತಿ ವೇಗದಲ್ಲಿ ನೀವು ತಳ್ಳಿದ್ರೆ ಬಾಲ್ ಚೆಂಡನ್ನ ಬಿಸಾಕಿದ್ರೆ ಅದಕ್ಕೆ ರಭಸ ಜಾಸ್ತಿ. ಕಡಿಮೆ ವೇಗದಿಂದ ಬಿಸಾಕಿದ್ರೆ ರಭಸ ಕಡಿಮೆ, ಜಾಸ್ತಿ ವೇಗದಿಂದ ಬಿಸಾಕಿದ್ರೆ ರಭಸ ಜಾಸ್ತಿ. ನೀವು ಜಾಸ್ತಿ ವೇಗ ಕೊಟ್ಟಷ್ಟು ಅದಕ್ಕೆ ರಭಸ ಜಾಸ್ತಿ. ಸೊ ಆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಸೊ ಗುರುತ್ವಾಕರ್ಷಣೆ ನಿಮ್ಮ ಬಾಲನ್ನು ಕೆಳಗೆ ತಳ್ಳಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಅದು ಬಾಲ್ ಹೋಗ್ಲೇ ಕುಡ್ದು ಮೇಲಕ್ಕೆ ಹೋಗಿ ಕುಡ್ದು ಅಂತ ಅದಕ್ಕೆ ಆಸೆ, ಅದು ಕೆಳಗೆ ಬರಬೇಕು ಅಂತ, ಯಾವುದಾದ್ರೂ ಅಷ್ಟೇ ಕೆಳಗೆ ಬೀಳಬೇಕು ಅಂತ ತಳ್ತಾನೆ ಇರುತ್ತೆ. ಓಕೆ, ಬಟ್ ನೀವು ಅದಕ್ಕೆ ಜಾಸ್ತಿ ಶಕ್ತಿ ಕೊಟ್ಟಷ್ಟು ಅದು ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ, ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ನೀವು ಕಡಿಮೆ ರಭಸದಿಂದ ಕಳಿಸಿದ್ರೆ ಬಾಲು ಗುರುತ್ವಾಕರ್ಷಣೆ ಬೇಗ ತಪಕ್ಕಂತ ಬಿಡಿಸ್ಬಿಡುತ್ತೆ. ನೀವು ಜಾಸ್ತಿ ರಭಸ ಕೊಟ್ಟರೆ ಇನ್ನೂ ಸ್ವಲ್ಪ ಅದನ್ನ ತಡೆಗಟ್ಟಕ್ಕೆ, ಅದನ್ನ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇರುತ್ತೆ. ಸೊ ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗ್ಬೋದು. ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟರೆ ಅದನ್ನ ತಡೆಗಟ್ಟಕ್ಕೆ, ಅದನ್ನ ವಿರುದ್ಧಕ್ಕೆ ಇನ್ನೂ ಜಾಸ್ತಿ ಶಕ್ತಿ ಇರುತ್ತೆ, ಇನ್ನೂ ಮೇಲಕ್ಕೆ ಹೋಗಿ ಕಡಿಮೆ ಬಿಡೋದು. ಹೆಂಗೆ ಈ ರೆಡ್ ಮನುಷ್ಯ ಅವ್ನು ಜಾಸ್ತಿ ರಭಸ ಇದ್ದಷ್ಟು ಜಾಸ್ತಿ ಆ ಗ್ರೀನ್ ಅನ್ನು ತಳ್ಬೋದು, ಹಂಗೆ ನೀವು ಆ ಗ್ರಾವಿಟಿನ ಜಾಸ್ತಿ ತಳ್ಬೋದು. ಜಾಸ್ತಿ ಕಳ್ಳಕ್ಕೆ ಆಗದಷ್ಟು ನೀವು ಜಾಸ್ತಿ ಮೇಲಕ್ಕೆ ಹೋಗಿ ಕೆಳಗೆ ಬರ್ಬೋದು. ಕೊನೆಗೆ ಎಲ್ಲರೂ ಕೆಳಗೆ ಬರೋದೇನೇನೆ. ಓಕೆ, ಎಷ್ಟು ರಭಸ ಕೊಟ್ಟರು ಅಷ್ಟೇನೆ ಕೆಳಗೆ ಬರಬೇಕು. ತುಂಬ ಏನಾರೋ ಸ್ಯಾಟಲೈಟ್ ಆದರೆ ಅದು ಜಾಸ್ತಿ ಗ್ರಾವಿಟಿಗಿಂತ ಜಾಸ್ತಿ ಶಕ್ತಿ ಇದ್ದು ಹೊಟ್ಟೋಗ್ಬಿಡ್ಬೋದು ಅಲ್ವಾ? ನೀವು ಯಂತ್ರಗಳು ನೋಡಿರ್ಬೇಕಲ್ವ ನೀವು, ಸ್ಯಾಟಲೈಟ್ಸ್, ಇಸ್ರೋದು ಸ್ಯಾಟಲೈಟ್ಸ್ ಎಲ್ಲ ಅದಕ್ಕೆ ಎಷ್ಟು ರಭಸ ಇರುತ್ತೆ ಅಂದರೆ ಇದನ್ನ ಗುರುತ್ವಾಕರ್ಷಣೆಗಿಂತ ಜಾಸ್ತಿ, ಉಪಗ್ರಹಗಳು ಗುರುತ್ವಾಕರ್ಷಣೆಗಿಂತ ಜಾಸ್ತಿ ಶಕ್ತಿ ಕೊಟ್ಟು ಅದನ್ನು ನಾವು ಕಳಿಸ್ತೀವಿ.
ಅದಕ್ಕೆ ಅದು ಗುರುತ್ವಾಕರ್ಷಣೆಯಿಂದ ಅದನ್ನ ಹಾರ್ಕೊಂಡು ಹೊಟ್ಟೋಗತ್ತೆ ಅಲ್ವಾ. ಆದರೆ ನಿಮ್ಗೆ ಆ ಶಕ್ತಿ ಇಲ್ವಲ್ಲ, ಅದಕ್ಕೆ ಅದು ಸ್ವಲ್ಪ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೆ. ಜಾಸ್ತಿ ನೀವು ಶಕ್ತಿ ಕೊಟ್ಟಷ್ಟು, ರಭಸ ಕೊಟ್ಟಷ್ಟು ಜಾಸ್ತಿ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಬಟ್ ಕೊನೆಗೆ ಕೆಳಗೆ ಬಂದೇ ಬರಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಕೊನೆಗೆ ರಾಜ ಗುರುತ್ವಾಕರ್ಷಣೆ, ಅದನ್ನ ತಡೆಗಟ್ಟೋರು ತುಂಬಾ ಕಡಿಮೆ ಜನ. ಓಕೆ, ಅದು ಕೆಳಗೆ ಬಂದು ನೀವೆಲ್ಲ ಚಂದ ಕೆಳಗೆ ಬಂದೇ ಬರಬೇಕು. ಗೊತ್ತಾಯ್ತಾ? ಅದೇ ಉತ್ತರ. 2 ಉತ್ತರ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ 2ನೇ ಆಕ್ಟಿವಿಟಿಗೆ ಹೋಗೋಣ. ಓಕೆ, 2ನೇ ಆಕ್ಟಿವಿಟಿ ಏನು? ಓಕೆ, ಚಲಿಸುವ ತಳ್ಳೋ ಗಾಡಿ ಮೇಲೆ ಕುಳಿತು ಕ್ಯಾಟಪುಟನ್ನು ಲಂಬವಾಗಿ ಮೇಲಕ್ಕೆ ಹೊಡೆಯುವುದು ಅಲ್ವಾ. ಸೊ ಅದ್ರಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು? ತೋರಿಸಿದ್ದಾರೆ ಸಾಹುಕಾರ ರಾಜು. ಓಕೆ, ಏನ್ ಮಾಡ್ತಾ ಇದ್ದೀವಿ? ಒಂದು ಗಾಡಿ. ಓಕೆ, ಗಾಡಿ ಚಕ್ರ ಇದೆ, ಎತ್ತಿನ ಇದು ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗ್ತಾರಲ್ಲ, ತರಕಾರಿ ಎಲ್ಲ ತೊಗೊಂಡು ಹೋಗ್ತಾರಲ್ಲ, ಗಾಡೀಲಿ ಒಬ್ಬ ಹುಡುಗ ಹಿಂಗೆ ಕೂತ್ಕೊಂಡು ಇನ್ನೊಬ್ಬ ಹುಡುಗ ಅದನ್ನ ತಳ್ಳೋದು ಅಂತ ಇಟ್ಕೊಂಡು, ಅದ್ರ ಮುಂದ್ಗಡೆಯಿಂದ ಎಳ್ಕೊಂಡು ಹೋಗ್ತದೆ ಅಂತ ಇಟ್ಕೊಂಡು, ಅವಾಗ ಹುಡುಗ ಅದೇ ಚೆಂಡನ್ನ ನಿಮ್ಮ ಮೊದಲನೇ ಆಕ್ಟಿವಿಟಿಲಿ ಚೆಂಡನ್ನ ನೆಲದ ಮೇಲಿಂದ ಬಿಸಾಕ್ತೀವಿ ಮೇಲಕ್ಕೆ. ಇವಾಗ ಹುಡುಗ ಅದೇ ಚೆಂಡನ್ನ ರಭಸದಿಂದ ಲಂಬವಾಗಿ ಬಿಸಾಕ್ತಾನೆ ಅಂತ ಇಟ್ಕೊಳ್ಳೋಣ. ಗೊತ್ತಾಯ್ತಾ? ಲಂಬವಾಗಿ ಬಿಸಾಕ್ತಾನೆ. ಓಕೆ, ಅದು ಇದ್ರ ಮೇಲೆ ಬಂದು ಬೀಳುತ್ತೆ ವಾಪಸ್ಸು. ಎಷ್ಟು ನೀವು ರಭಸದಿಂದ ಕಳಿಸಿದ್ರು ಅಷ್ಟೇನೆ, ಎಷ್ಟು ಜೋರ ವೇಗವಾಗಿ ಕಳಿಸಿದ್ರು ಅಷ್ಟೇ, ಲಂಬವಾಗಿ ಕಳಿಸಿದ್ರೆ ಆ ಬಾಲು ನೆಲದ ಮೇಲೆ ಬಂದು ಬೀಳಲ್ಲ, ವಾಪಸ್ಸು ಗಾಡಿ ಮೇಲೆ ಬಂದು ಬೀಳತ್ತೆ. ಅದು ಹೆಂಗ್ ಸಾಧ್ಯ? ನೀವು ನಿಂತ್ಕೊಂಡು ನೀವು ಇದ್ದಾಗ ಈ ಜಾಗದಲ್ಲಿ ಇದ್ರಿ, ಅದು ಗಾಡಿ ಮುಂದಕ್ಕೆ ಹೋಗ್ತಾ ಇದೆ ಅಲ್ವಾ. ಬಟ್ ನೀವು ಮೇಲಕ್ಕೆ ಕಳಿಸಿದ್ದು ಅದು ವಾಪಸ್ಸು ಗಾಡಿ ಮೇಲೆ ಬಂದು ಬೀಳುತ್ತೆ. ಯಾತಕ್ಕೆ ಗಾಡಿ ಮೇಲೆ ಬಂದು ಬೀಳುತ್ತೆ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಯಾತಕ್ಕೆ ಅಂದ್ರೆ ಚಲನೆ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ಚಲನೆ ರಿಲೇಟಿವ್ ಚಲನೆ ಅಂತ ಕರೀತಾರೆ. ಓಕೆ, ರಿಲೇಟಿವ್ ಮೋಷನ್ ಅಂತ ಕರೀತಾರೆ. ರಿಲೇಟಿವ್ ಮೋಷನ್ ಅಂತ ಹೇಳಿದ್ರೆ ಅದಕ್ಕೆ ಕನ್ನಡದಲ್ಲಿ ಸಂಬಂಧಿಕ ಚಲನೆ, ಸಂಬಂಧಿಕ ಚಲನೆ ಅಂತ ಕರೀತಾರೆ. ಅಂದ್ರೆ ಏನರ್ಥ? ಇವಾಗ ನಾವು ಒಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಒಂದು ಬಸ್. ಓಕೆ, ಬಸ್ಸಲ್ಲಿ ನೀವು ಸೀಟಲ್ಲಿ, ಇದೊಂದು ಸೀಟು. ಓಕೆ, ನೀವು ಸೀಟಲ್ಲಿ ಕೂತ್ಕೊಂಡಿದ್ದೀರಿ, ಬಸ್ ಹೋಗ್ತಾ ಇದೆ, ನೀವು ಬಸ್ ಜೊತೆ ಹೋಗ್ತಾ ಇದ್ದೀರಲ್ವಾ, ನೀವೇನು ಬಿದ್ದುಬಿಡ್ತೀರಾ? ಇಲ್ಲ. ಯಾತಕ್ಕೆ? ಯಾಕೆಂದ್ರೆ ನಿಮಗೆ ಬಸ್ಸಿಗೆ ಯಾವ ಮೊಮೆಂಟಮ್ ಇದೆಯೋ, ಮೊಮೆಂಟಮ್ ಅಂದರೆ ಕನ್ನಡದಲ್ಲಿ ಆವೇಗ ಅಂತ ಕರೀತಾರೆ. ಆವೇಗ. ಬಸ್ಸಿಗೆ ಯಾವ ಆವೇಗ ಇದೆಯೋ ಅದು ನಿಮಗೂ ಇದೆ, ಅದರ ರಭಸ ಏನಿದೆಯೋ ಅದು ನಿಮಗೂ ಬಂದಿರುತ್ತೆ. ಸೊ ಅದು ಹೋಗುತ್ತೆ, ಯಾವ ವೇಗದಲ್ಲಿ ಹೋಗುತ್ತೋ ಅದು ಅದೇ ವೇಗದಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮಗೂ ಬಸ್ಸಿಗೂ ಯಾವ ಸಂಬಂಧಿಕ ಚಲನೆ ಇಲ್ಲ. ಗೊತ್ತಾಯ್ತಾ? ನೀವು ಯಾವ ವೇಗದಲ್ಲಿ ಬಸ್ ಹೋಗ್ತಾ ಇದೆಯೋ ಅದೇ ವೇಗದಲ್ಲಿ ನೀವು ಹೋಗ್ತಾ ಇದ್ದೀರಿ. ಗೊತ್ತಾಯ್ತಾ? ಆದ್ರೆ ನೀವು ಎದ್ದು ನಡೆದ್ರೆ, ಇದ್ರ ಮೇಲೆ ನಡೆದ್ರೆ, ನೀವು ಎದ್ದು ನಡೆದ್ರೆ, ಅದ್ರ ಮೇಲೆ ನಡೆದ್ರೆ ನೀವು ಬಸ್ ಒಳಗೆ ನಡೀತೀರಿ. ಗೊತ್ತಾಯ್ತಾ? ಆದ್ರೆ ಇವಾಗ ನಿಮ್ಮ ವೇಗ ಏನಾಯ್ತು? ನಿಮ್ಮ ವೇಗ, ನೀವು ನಡೆಯೋ ವೇಗ, ಆಮೇಲೆ ಬಸ್ಸಿನ ವೇಗ ಎರಡು ಸೇರಿ ಬಂದಂಗಾಯ್ತು ನಿಮಗೆ. ಗೊತ್ತಾಯ್ತಾ? ಬಸ್ ಮೇಲೆ ಓಡಕ್ ಶುರು ಮಾಡಿದ್ರೆ ನೀವು ನಿಮ್ಮ ವೇಗಾನು ಬಸ್ಸಿನ ವೇಗನು ಸೇರ್ಕೊಂಡು ಆ ವೇಗದಲ್ಲಿ ನೀವು ಓಡ್ತಾ ಇದ್ದೀರಿ ಅಂತ ಆಯ್ತು. ಯಾಕಂದ್ರೆ ಬಸ್ಸಿನ ವೇಗನು ನಿಮಗೆ ಬರುತ್ತೆ, ನೀವು ಓಡ್ತಾ ಇರೋ ವೇಗನು ಬಸ್ಸಿಗೆ ಸಂಬಂಧಪಟ್ಟಂತೆ ಒಂದು ನಿಮ್ ವೇಗ ಇದೆ, ಅದು ಎರಡು ಸೇರುತ್ತೆ. ಗೊತ್ತಾಯ್ತಾ? ಯಾಕಂದ್ರೆ ನಿಮಗೆ ಆ ಬಸ್ಸಿನ ಆವೇಗ ನಿಮಗೂ ಬಂದಿರುತ್ತೆ, ಅಳವಡಿಸ್ಕೊಂಡಿರುತ್ತೆ. ಸೊ ಇವಾಗ ಈ ಗಾಡಿಲಿ ಅದಕ್ಕೇನೆ ನೀವು ಬೀಳಲ್ಲ. ನೀವು ಅಲ್ವಾ, ಬಸ್ ಹೋಗ್ತಾ ಇದ್ರೆ ನೀವು ಕೂತ್ಕೊಂಡಿದ್ರೆ ನೀವು ಬಸ್ ಜೊತೆನೆ ಹೋಗ್ತಾನೆ ಇರ್ತೀರಿ. ಸೊ ಈ ಗಾಡಿ ಆಕ್ಟಿವಿಟಿಲಿ ಇದು ಲಂಬವಾಗಿ ನೀವು ಬಾಲನ್ನು ಬಿಸಾಕಿದ್ರೆ, ನಾವೇನು ಹೇಳಿದ್ವಿ, ಒಂದು ಬಾಲನ್ನು ಬಿಸಾಕಿದ್ರೆ ಅದು 2 ತರ ರಭಸ ಇರುತ್ತೆ, ಲಂಬ ರಭಸ ಆಮೇಲೆ ಸಮತೋಲ ರಭಸ. ನೀವು ಲಂಬವಾಗಿ ಬಿಸಾಕಿದ್ರೆ ಸಮತೋಲನ ರಭಸ ಏನೂ ಇಲ್ಲ ಅದಕ್ಕೆ ಅಲ್ವಾ, ಬರೀ ಲಂಬ ರಭಸ ಇದೆ ಅಷ್ಟೇನೆ, ಸಮತೋಲನ ರಭಸ ಇಲ್ಲವೇ ಇಲ್ಲ. ಆಮೇಲೆ ನೀವು ಗಾಡಿ ಮೇಲೆ ಕೂತ್ಕೊಂಡಿದ್ದೀರಿ, ಸೊ ಗಾಡಿ ಹೋಗ್ತಾ ಇದ್ರೆ ನಿಮ್ಮ ವೇಗ, ಗಾಡಿ ವೇಗ ಒಂದೇ ಇರುತ್ತೆ. ಸೊ ನಿಮ್ಮ ಸಮತೋಲನದ ದಿಕ್ಕಿನಲ್ಲಿ ನಿಮ್ಮ ರಭಸ, ಗಾಡಿ ರಭಸ ಒಂದೇ, ಯಾಕಂದ್ರೆ ನೀವು ಗಾಡಿ ಅಂಟ್ಕೊಂಡಿದ್ದೀರಿ, ಸೊ ನಿಮ್ದು ಅದು ಒಂದೇನೆ. ಸೊ ಸಮತೋಲನದ ದಿಕ್ಕಿನಲ್ಲಿ ನೀವು ಗಾಡಿ ಸಮೇತ ಹೋಗ್ತಾ ಇದ್ದೀರಿ. ಇವಾಗ ನೀವು ಬಾಲನ್ನು ಹಿಂಗೆ ಬಿಸಾಕಿದ್ರೆ
ಲಂಬ ರಭಸ ಹಾಕಿದ್ರೆ, ಲಂಬ ದಿಕ್ಕಿನಲ್ಲಿ ಗಾಡಿ ಇದು ಚೆಂಡನ್ನು ಬಿಸಾಕಿದ್ರೆ ಅದು ಇಲ್ಲೇ ಬಂದು ಬೀಳತ್ತೆ. ಯಾಕಂದ್ರೆ ನೀವು ಆಮೇಲೆ ಗಾಡಿ ಒಂದೇನೆ. ಯಾಕಂದ್ರೆ ನಿಮಗೆ ಗಾಡಿಯ ಆವೇಗ ನಿಮಗೆ ಬಂದಿದೆ, ನೀವು ಗಾಡಿ ಒಂದೇನೆ. ನೀವು ಆ ಬಾಲನ್ನು ಬಿಸಾಕಿದ್ರೆ ಆ ಬಾಲ್ಗೂ ನಿಮ್ಮ ಆವೇಗ ಬಂದಿದೆ. ನಿಮಗೆ ಗಾಡಿಯ ಆವೇಗ ಬಂದಿದೆ, ಬಾಲ್ಗೆ ನಿಮ್ಮ ಆವೇಗ ಬಂದಿದೆ. ಸೊ ಬಾಲು ನೀವು ಗಾಡಿ ಒಂದೇ ಸಮತೋಲನದ ದಿಕ್ಕಿನಲ್ಲಿ ನಿಮ್ಮ 3 ಜನಕ್ಕೂ ಒಂದೇ ಆವೇಗ ಇದೆ, ಒಂದೇ ವೇಗ ಇದೆ, ಏನು ವ್ಯತ್ಯಾಸ ಇಲ್ಲ. ನೀವು ಬಾಲು ಗಾಡಿ ಎಲ್ಲ ಒಂದೇ ಸಮತೋಲನದ ದಿಕ್ಕಿನಲ್ಲಿ ಒಂದೇ ಆವೇಗ. ಗೊತ್ತಾಯ್ತಾ? ಸೊ ಹೆಂಗೆ ಮೊದಲನೇ ಆಕ್ಟಿವಿಟಿಲಿ ನೀವು ಒಂದ್ ಕಡೆ ನಿಂತ್ಕೊಂಡು ಬಾಲನ್ನು ಬಿಸಾಕಿದ್ರೆ ವಾಪಸ್ ಬಂದು ಹಂಗೆ ಬೀಳ್ತೋ, ಇವಾಗ ನೀವು ಗಾಡಿಯಿಂದ ಬಿಸಾಕಿದ್ರೆ ಗಾಡಿ ಎಷ್ಟು ಫಾಸ್ಟ್ ಆಗಾದ್ರೂ ಹೋಗ್ಲಿ, ಓಕೆ, ನೀವು ಬಸ್ಸಲ್ಲೂ ಬೇಕಾದ್ರೆ ಟ್ರೈ ಮಾಡ್ರಿ. ಬಸ್ಸಲ್ಲಿ ಬಾಲ್ ಮೇಲಿಂದ ಬಿಸಾಕಿದ್ರೆ ಅದ ಬಸ್ ನೀವು ಎಲ್ಲಿದ್ರೂ ಅಲ್ಲೇ ಬಂದು ಬೀಳುತ್ತೆ. ಯಾಕಂದ್ರೆ ನಿಮ್ಮ ಆವೇಗ, ಬಸ್ಸಿನ ಆವೇಗ, ಆ ಚೆಂಡಿನ ಆವೇಗ ಎಲ್ಲ ಒಂದೇ ಸಮತೋಲನದ ದಿಕ್ಕಿನಲ್ಲಿ. ಗೊತ್ತಾಯ್ತಾ? ಸೊ ನೀವು ಬಸ್ಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದೀರಿ. ಸೊ ನೀವು ಇದು ಲಂಬಕ್ಕೋ ಇದ್ರ ದಿಕ್ಕಿನಲ್ಲಿ ನೀವು ಬಾಲ್ ಬಿಸಾಕಿದ್ರೆ ವಾಪಸ್ಸು ನೀವು ಎಲ್ಲಿ ಬಸ್ಸಲ್ಲಿದ್ದೀರೋ ಅಲ್ಲೇ ಬಂದು ಬೀಳುತ್ತೆ, ಗಾಡಿನಲ್ಲಿ ಇರ್ತೀರೋ ಅಲ್ಲೇ ಬಂದು ಬೀಳುತ್ತೆ. ಯಾಕಂದ್ರೆ ನೀವು ಗಾಡಿ ಆಮೇಲೆ ಆ ಚೆಂಡು ಎಲ್ಲ ಒಂದೇನೆ ಸಮತೋಲನ ದಿಕ್ಕಿನಲ್ಲಿ. ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಸೊ ಅದೇ ಆನ್ಸರು. ನೀವು ಯಾವ ರಪ್ಸಲ್ಲಿ ಬೇಕಾದ್ರೆ ಮೇಲಕ್ಕೆ ನೀವು ವಾಪಸ್ಸು ಅದು ಗಾಡಿ ಮೇಲೆ ಬಂದು ಬೀಳುತ್ತೆ, ನೆಲದ ಮೇಲೆ ಬಂದು ಬೀಳಲ್ಲ ಅದು. ಗೊತ್ತಾಯ್ತಾ? ಅದು 2ನೇ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಮೂರನೇ ಎಕ್ಸ್ಪೆರಿಮೆಂಟ್ ವಿಚಾರ ಮಾತಾಡೋಣ. ಮೂರನೇದೇನು? ಚಲಿಸುತ್ತಿರುವ ಸೈಕಲ್ ಮೇಲೆ ಕುಳಿತು ಕಲ್ಲನ್ನು ಅಡ್ಡವಾಗಿ ಎಸೆಯುವುದು. ಇದು ನಾನು ಅವಾಗಲೇ ಮಾತಾಡಿದ್ನಲ್ಲ. ಇವಾಗ ಸೈಕಲ್ ಮೇಲೆ, ಇದೊಂದು ಸೈಕಲ್ ಮೇಲೆ ಒಬ್ಬ ಹುಡುಗ ಈ ದಿಕ್ಕಿನಲ್ಲಿ ಸೈಕಲ್ ಮಾಡ್ತಾ ಇದ್ದಾನೆ. ಓಕೆ, ಅವನು ರಭಸ, ಅವನ ಸ್ಪೀಡು 10 km/h ಅಂತ ಇಟ್ಕೊಳ್ಳೋಣ. ಓಕೆ, ಆ ಸ್ಪೀಡಲ್ಲಿ ಅವನು ಆ ರಭಸಲ್ಲಿ ಈ ಕಡೆ ಸೈಕಲ್ ಮಾಡ್ತಾ ಇದ್ದಾನೆ. ನೀವು ಈ ಹಿಂದಿನ ವಿರುದ್ಧ ದಿಕ್ಕಿನಲ್ಲಿ ಕೂತ್ಕೊಂಡಿದ್ದೀರಿ, ಈ ಕಡೆ ಹಿಂದ್ಗಡೆ. ನೀವು ಒಂದು ಚೆಂಡನ್ನ ಈ ದಿಕ್ಕಿನಲ್ಲಿ, ಇವಾಗ ಸಮತೋಲನ ದಿಕ್ಕು, ಲಂಬ ದಿಕ್ಕಲ್ಲ, ಈ ಆಕ್ಟಿವಿಟಿಲಿ ಸಮತೋಲನ ದಿಕ್ಕಿನಲ್ಲಿ ನೀವು ಬಾಲನ್ನು ಬಿಸಾಕ್ತಾ ಇದ್ದೀರಿ. ಓಕೆ, ಈ ಸೈಕಲ್ಲು, ಇವನು ಸೈಕಲ್ ಮಾಡ್ತಾ ಇದ್ದಾನೆ, ಈ ದಿಕ್ಕಿನಲ್ಲಿ 10 km/h ಹೋಗ್ತಾ ಇದೆ. ನೀವು ಈ ದಿಕ್ಕಿನಲ್ಲಿ ಬಾಲನ್ನು ಬಿಸಾಕ್ತಾ ಇದ್ದೀರಿ. ಗೊತ್ತಾಯ್ತಾ? ಇವಾಗ ಆ ಬಾಲು, ಇದು ನೆಲ, ಈ ನೆಲದ ಮೇಲೆ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಆ ಮನುಷ್ಯ ನೀವು ಕ್ರಾಸ್ ಮಾಡಿದ ತಕ್ಷಣ ನೀವು ಬಾಲನ್ನ ಬಿಸಾಕ್ತೀರಿ ಆಪೋಸಿಟ್ ಡೈರೆಕ್ಷನ್ಲಿ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬಿಸಾಕ್ತಾ ಇದ್ದೀರಿ ಬಾಲನ್ನ, ಸಮತೋಲನ ದಿಕ್ಕಿನಲ್ಲಿ, ಲಂಬ ದಿಕ್ಕಿನಲ್ಲ. ಫಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಲಂಬ ದಿಕ್ಕಿನಲ್ಲಿ ಮಾಡಿದ್ರೆ, ಇದು ಸಮತೋಲನ ದಿಕ್ಕಿನಲ್ಲಿ ಬಿಸಾಕ್ತಾ ಇದ್ದೀರಿ. ಅದು ಬಿಸಾಕ್ತಾಗ ಆ ಬಾಲ್ ಎಲ್ಲಿ ಬಂದು ಬೀಳತ್ತೆ ಅಂತ ಯೋಚನೆ ಮಾಡೋಣ. ಅದಕ್ಕೆ ನಾವು ಏನು ಹೇಳಿದ್ವಿ? ನೀವು ಸೈಕಲ್ಲು ಒಂದೇ ಆವೇಗ ಅಲ್ವಾ, ಸಮತೋಲನ ದಿಕ್ಕಿನಲ್ಲಿ. ಅರ್ಥ ಅಲ್ವಾ? ನಿಮಗೆ ಆ ಸೈಕಲಿನ ವೇಗ ನಿಮಗೂ ಬಂದಿದೆ, ಯಾಕಂದ್ರೆ ನೀವು ಅದು ಒಂದೇನೆ. ಸೊ ಈ ಸೈಕಲ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ? ಈ ದಿಕ್ಕಿನಲ್ಲಿ, ಈ ಲೆಫ್ಟ್ ದಿಕ್ಕಿನಲ್ಲಿ 10 km/h ಹೋಗ್ತಾ ಇದೆ. ಸೊ ನಿಮಗೂ ಅದೇ ಸ್ಪೀಡ್ ಇದೆ, ಆ ಚೆಂಡಿಗೂ ಅದೇ ಸ್ಪೀಡ್ ಇದೆ ಈ ದಿಕ್ಕಿನಲ್ಲಿ. ಗೊತ್ತಾಯ್ತಲ್ವಾ? ಆ ಚೆಂಡಿಗೆ, ನಿಮಗೆ, ಆ ಸೈಕಲ್ಗೆ ಎಲ್ಲ ಈ ಲೆಫ್ಟ್ ದಿಕ್ಕಿನಲ್ಲಿ ಒಂದೇ ಸ್ಪೀಡು, 10 km/h. ಯಾಕಂದ್ರೆ ನೀವು 3 ಜನನೂ ಒಂದೇನೆ. ಗೊತ್ತಾಯ್ತಾ? ಬಟ್ ನೀವು ಬಾಲನ್ನ ನಿಮ್ಮ ಕೈಯಿಂದ ಬಿಸಾಕ್ತಾ ಇದ್ದೀರಿ ಬಲ ದಿಕ್ಕಿನಲ್ಲಿ. ಇದು ಬಲ ದಿಕ್ಕು, ಇದು ಬಲ ದಿಕ್ಕು, ಇದು ಎಡ ದಿಕ್ಕು. ಸೊ ಎಡ ದಿಕ್ಕಿನಲ್ಲಿ ನೀವು ಸೈಕಲ್ಲು, ಚೆಂಡು ಎಲ್ಲದಕ್ಕೂ ಎಡ ದಿಕ್ಕಿನಲ್ಲಿ 10 km/h ವೇಗ ಇದೆ. ಓಕೆ, ನೀವು 3 ಜನ ಒಂದೇನೆ. ನೀವು ಬಾಲನ್ನ ನಿಮ್ಮ ಕೈಯಿಂದ ಬಿಸಾಕ್ತಾ ಇದ್ದೀರಿ. ಇವಾಗ ಬಾಲು ನಿಮ್ಮನ್ನು ಬಿಡ್ತಾ ಇದೆ, ಸೈಕಲನ್ನು ಬಿಡ್ತಾ ಇದೆ. ಒಂದು ವೇಗದಲ್ಲಿ ನೀವು ಬಲ ದಿಕ್ಕಿನಲ್ಲಿ ಬಿಸಾಕ್ತಾ ಇದ್ದೀರಿ. ಆದರೆ ಆ ಬಾಲ್ಗೆ ಕೈ ಬಿಟ್ಟಾಗ ಎಡ ದಿಕ್ಕಿನಲ್ಲಿ ವೇಗ ಇತ್ತು, 10 km/h ವೇಗ ಇತ್ತು. ಯಾಕೆಂದ್ರೆ ನೀವು ಅದು ಚೆಂಡು ಎಲ್ಲ ಒಂದೇನೆ, ಸೈಕಲ್ ನೀವು ಚೆಂಡು ಎಲ್ಲ ಒಂದೇ. ಅದಕ್ಕೆ ನಾವು ಕೈ ಬಿಟ್ಟಾಗ ಲೆಫ್ಟ್ ಸೈಡ್ ಹೋಗ್ತಾ ಇದೆ, ಬಟ್ ನೀವು ರೈಟ್ ಸೈಡ್ ಅಲ್ಲಿ ಅದನ್ನ ಫಾಸ್ಟ್ ಆಗಿ ಬಿಸಾಕ್ತಾ ಇದ್ದೀರಿ. ಸೊ ಅವಾಗ ನೀವು ಆ ಬಾಲನ್ನ ಸ್ಲೋವಾಗಿ ಬಿಸಾಕಿದ್ರೆ, ಓಕೆ, ನೀವು ಬಾಲನ್ನ 3 km/h ಸ್ಪೀಡಲ್ಲಿ ಬಿಸಾಕಿದ್ರಿ ಅಂತ ಇಟ್ಕೊಳ್ಳೋಣ. ಆ ಬಾಲು ಇದು ಈ ಕಡೆ 10 ಇದೆ, ಈ ಕಡೆ 7 ಇದೆ. ಸೊ ಇದು
10 - 3 7 ಆದಂಗಾಯ್ತು. ಅವಾಗ ಬಾಲ್ ಈ ಮನುಷ್ಯನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದು ಬೀಳುತ್ತೆ, ಯಾಕಂದ್ರೆ ಈ ಕಡೆ ಬಂದು ಬೀಳುತ್ತೆ. ನೀವು ಆ ಬಾಲನ್ನ 14 km/h ಸ್ಪೀಡಲ್ಲಿ ಬಿಸಾಕಿದ್ರೆ, ಸ್ವಲ್ಪ ಜೋರಾಗಿ ಬಿಸಾಕಿದ್ರೆ, ಓಕೆ, 14 - 10, ಈ ಕಡೆ 14 ಆ ಕಡೆ 10, ಸೊ ಈ ಕಡೆ 4 ಆದಂಗಾಯ್ತು, ಇಲ್ಲಿ ಬಂದು ಬೀಳುತ್ತೆ. ಈ ಬಾಲನ್ನ ಆ ಸೈಕಲ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆಯೋ ಅದೇ ಸ್ಪೀಡಲ್ಲಿ 10 km/h ನೀವು ಬಿಸಾಕಿದ್ರೆ 10 - 10 0 ಆಗುತ್ತೆ. ಇದು ಎಲ್ಲಿ ಬಿಸಾಕ್ತಿರೋ ಅಲ್ಲೇ ಬಂದು ಅಂತ ಬಂದು ಬೀಳುತ್ತೆ. ಗೊತ್ತಾಯ್ತಲ್ವಾ? ಯಾಕಂದ್ರೆ ನೀವು ಬಾಲನ್ನು ಬಿಸಾಕಿರೋ ರಭಸ ಬಲ ದಿಕ್ಕಲ್ಲಿದೆ, ಆದ್ರೆ ನೀವು ಆ ಕೈಯ ಬಾಲನ್ನು ಬಿಟ್ಟಾಗ ಅದಕ್ಕೆ ರಭಸ ಎಡ ದಿಕ್ಕಲ್ಲಿದೆ. ಅದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಈ ದಿಕ್ಕಿನಲ್ಲಿ ನೀವು ಹೋಗ್ತಾ ಇದ್ದೀರಿ, ಬಾಲ್ಗೂ ಅದಕ್ಕೂ ನಿಮಗೂ ಸೈಕಲ್ಗೂ ಎಲ್ಲದಕ್ಕೂ 10 km/h ಈ ಕಡೆ ಇದೆ ರಭಸ, ಓಕೆ, ಸ್ಪೀಡ್ ಇದೆ. ನೀವು ಬಾಲನ್ನ ಈ ಕಡೆ 3 km/h ಬಿಸಾಕಿದ್ರೆ ಈ ಕಡೆ ಜಾಸ್ತಿ ರಭಸ ಇದೆ, ಈ ಕಡೆ ಕಡಿಮೆ ರಭಸ ಇದೆ ಅಲ್ವಾ? ಸೊ ನೆಟ್ ರಭಸ ಏನಾಯ್ತು 7, ಸೊ ಇಲ್ಲಿ ಬಂದ್ಬಿಡತ್ತೆ. ನೀವು ಆ ಬಾಲನ್ನ 14 km/h ಬಿಸಾಕಿದ್ರೆ, ಸೊ ಇದು ಜಾಸ್ತಿ, ಆ ಕಡೆ ಬಲದ ರಭಸ ಎಡದ ರಭಸಕ್ಕಿಂತ ಜಾಸ್ತಿ, ಸೊ 4, ಈ ಕಡೆ 4 ಆಯ್ತು, 14 - 10, ಸೊ ಇಲ್ಲಿ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಬಟ್ ನೀವು ಅದನ್ನ 10 km/h ರಭಸಲ್ಲಿ ಬಿಸಾಕಿದ್ರೆ ಅದು ತಪ್ಪಕ್ಕಂತ ಇದೆರಡು ಕ್ಯಾನ್ಸಲ್ ಆಗಿ ತಪ್ಪಕ್ಕಂತ ಅಲ್ಲೇ ಬಂದ್ಬಿಡುತ್ತೆ. ನೀವು ಬಲ ದಿಕ್ಕಿನಲ್ಲಿ ಬಾಲನ್ನು ಜಾಸ್ತಿ ಫಾಸ್ಟ್ ಆಗಿ ಬಿಸಾಕಿದಷ್ಟು, ಗೊತ್ತಾಯ್ತಾ, ಜಾಸ್ತಿ ಫಾಸ್ಟ್ ಆಗಿ ಬಿಸಾಕಿದಷ್ಟು ಅದು ಈ ಕಡೆ ಬೀಳುತ್ತೆ. ಸೇಮ್ ಸ್ಪೀಡಲ್ಲಿ ಬಿಸಾಕಿದ್ರೆ ಇಲ್ಲಿ ಬಂದು ಬೀಳುತ್ತೆ, ಓಕೆ. ಕಡಿಮೆ ಸ್ಪೀಡಲ್ಲಿ ಬಿಸಾಕಿದ್ರೆ ಇಲ್ಲಿ ಬಂದು ಬೀಳುತ್ತೆ. ಗೊತ್ತಾಯ್ತಲ್ವಾ? ಸೊ ಅದಕ್ಕೇನೆ ನೀವು ಯೋಚನೆ ಟ್ರೈ ಮಾಡಬೇಡ್ರಿ. ನಾವೆಲ್ಲ ಸಣ್ಣ ಮಕ್ಕಳಾದಾಗ ನಾವು ಮಾಡ್ತಾ ಇದ್ವಿ, ಬಟ್ ನೀವು ದಯವಿಟ್ಟು ಮಾಡಬೇಡ್ರಿ. ಇವಾಗ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಇದು ಬಸ್ಸು, ನೀವು ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಬಸ್ ಸ್ಟಾಪಿಗೆ ಇನ್ನೂ ಬಂದಿಲ್ಲ, ಹೋಗ್ತಾನೆ ಇದೆ. ಕೆಲವರು ಸಣ್ಣ ಮಕ್ಕಳು, ದೊಡ್ಡವರು ಅಷ್ಟೇನೆ, ಇಳಿದ್ಬಿಡ್ತಾರೆ. ಇಳಿದ್ಬಿಟ್ಟು ಇಳಿದಾಗ ಏನಾಗತ್ತೆ, ಓಕೆ, ಬಸ್ಸು ಇದು ಮೆತ್ತಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ, 10 km/h ಸ್ಲೋ ಆಗ್ತಾ ಇದೆ ಅಲ್ವಾ? ಯಾಕಂದ್ರೆ ಹೋಗುವಾಗ 50 km/h ಹೋಗ್ತಾ ಇರುತ್ತೆ, ಬಟ್ ಬಸ್ ಸ್ಟಾಪಿಗೆ ಬರೋವಾಗ 10 km/h ಬರ್ತಾ ಇರುತ್ತೆ. ಜನಗಳು ಕಾಯೋದೇ ಇಲ್ಲ ಬಸ್ ಸ್ಟಾಪಿಗೆ ಬರೋಕ್ಕೆ, ಬಸ್ ನಿಲ್ಲಿಸೋಷ್ಟಿಗೆ ಇಳಿದು ಬಿಡ್ತಾರೆ. ಆದರೆ ನಿಮಗೆ ಆ ಬಸ್ಸಿನ ರಭಸ ಬಂದಿದೆ, ಆ ಬಸ್ಸಿನ ವೇಗನೂ ಬಂದಿದೆ. ಸೊ ಈ ದಿಕ್ಕಿನಲ್ಲಿ ನಿಮಗೆ 10 km/h ವೇಗ ನಿಮ್ಮ ಬಾಡಿಗೆ ಬಂದಿದೆ. ನೀವು ಈ ಕಡೆ ತಪ್ಪಂತ ನಡೆಯಕ್ಕೆ ನಿಲ್ಲಕ್ಕೆ ಈ ಕಡೆ ಓಡಕ್ಕೆ ಶುರು ಮಾಡ್ತೀರಿ, ಆದ್ರೂ ನೀವು ಈ ಕಡೆನೇ ಓಡ್ತೀರಿ. ಅದು ನೀವು ಸ್ವಲ್ಪ ಒಂದು 2 ನಿಮಿಷ ನೀವು ಟ್ರೈ ಮಾಡಬೇಡ್ರಿ, ದಯವಿಟ್ಟು ಟ್ರೈ ಮಾಡಬೇಡ್ರಿ. ನೋಡ್ರಿ, ಯಾರು ಮಾಡಿದ್ರೆ ಬಸ್ಸಿಂದ ಇಳಿತಾರೆ, ಈ ಕಡೆ ಓಡಕ್ಕೆ ಶುರು ಮಾಡ್ತಾರೆ, ತಪ್ಪಂತ ಓಡಕ್ಕೆ ಶುರು ಮಾಡ್ತಾರೆ, ಆದರೆ ಅದು ಆಕ್ಚುಲಿ ಈ ಕಡೆನೇ ಓಡ್ತಾ ಇರ್ತಾರೆ. ಯಾಕಂದ್ರೆ ಬಸ್ಸಿನ ರಭಸ ಅವ್ರಿಗೂ ಬಂದಿರುತ್ತೆ. ಅವರು ಜಾಸ್ತಿ ಈ ಕಡೆ ಓಡಕ್ಕೆ ಶುರು ಮಾಡಿದ್ರೆ ಅಲ್ಲೇ ಬಂದು ತಪ್ಪಕ್ಕಂತ ನಿಲ್ತಾರೆ. ಅವರು ಬಸ್ ಈ ಕಡೆ 10 km/h ಹೋಗ್ತಾ ಇದ್ರೆ ಅವ್ರು ಈ ಕಡೆ ತಪ್ಪಕ್ಕಂತ 10 km/h ಓಡಿದ್ರೆ ಅದು ಇಲ್ಲೇ ಬಂದು ತಪ್ಪಕ್ಕಂತ ಬಸ್ ಸ್ಟಾಪಲ್ಲಿ ಬಂದು ನಿಲ್ತಾರೆ. ಅವರು ಮೆತ್ತಗೆ ಓಡಿದ್ರೆ ಅವರು ಇಲ್ಲಿ ಬಂದು ನಿಲ್ತಾರೆ, ಅವರು ಅದಕ್ಕಿಂತ ಜೋರಾಗಿ ಓಡಿದ್ರೆ ಇಲ್ಲಿ ಬಂದು ನಿಲ್ತಾರೆ. ಗೊತ್ತಾಯ್ತಾ? ಸೊ ಅವರು ಎಷ್ಟು ಫಾಸ್ಟ್ ಆಗಿ ಅವರು ವಿರುದ್ಧ ದಿಕ್ಕಿನಲ್ಲಿ ಓಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ಬಸ್ ಸ್ಟಾಪಲ್ಲೇ ಬಂದು ಇಳಿತಾರೋ, ಬಸ್ ಸ್ಟಾಪಿಂದ ಈ ಕಡೆ ಬಂದು ಇಳಿತಾರೋ, ಬಸ್ ಸ್ಟಾಪಿಂದ ಈ ಕಡೆ ಬಂದು ಇಳಿತಾರೋ ಅದು ಅಳವಡಿಸ್ಕೊಂಡಿದೆ. ಗೊತ್ತಾಯ್ತಾ? ಟ್ರೈ ಮಾಡಬೇಡ್ರಿ, ಬಟ್ ನೋಡ್ರಿ, ಯಾರು ಹಿಂಗೆ ರೋಡಿಗಳು ಮಾಡ್ತಾ ಇರ್ತಾರೆ, ಬಸ್ಸು ನಿಲ್ಸಕ್ಕೆ ಮುಂಚೆನೇ ಇಳಿದು ಬಿಡ್ತಾರೆ, ಇಳಿದ್ಬಿಟ್ಟು ಈ ಕಡೆ ಓಡಕ್ಕೆ ಟ್ರೈ ಮಾಡ್ತಾರೆ, ಓಕೆ, ಬಸ್ ಸ್ಟಾಪಲ್ಲಿ ಇಳಿಯಕ್ಕೆ. ಬಟ್ ಅವ್ರ ಶಕ್ತಿ ಇಲ್ಲದೆ ಇದ್ರೆ ಅವರು ಇಲ್ಲಿ ಬಂದು ಇಳಿತಾರೆ, ಓಕೆ, ಶಕ್ತಿ ಇದ್ರೆ ಇಲ್ಲಿ ಬಂದು ಇಳಿತಾರೆ, ಸರಿಯಾಗಿ ಹಿಡಿದ್ರೆ ಇಲ್ಲಿ ಬಂದು ಇಳಿತಾರೆ. ಗೊತ್ತಾಯ್ತಾ? ಸೊ ಆದರೆ ಸೊ ಯಾತಕ್ಕೆ ಅಂದ್ರೆ ಬಸ್ಸಿನ ವೇಗ ನಿಮಗೆ ಬಂದಿದೆ, ನೀವು ಈ ಕಡೆ ದಿಕ್ಕಿನಲ್ಲಿ ಓಡುವಾಗ ನೀವು ಆ ರಭಸದಿಂದ ಓಡ್ತಾ ಇದ್ದೀರಿ, ಇದು ಕ್ಯಾನ್ಸಲ್ ಆಗ್ತಾ ಇದೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅದೇ 3ನೇ ಆಕ್ಟಿವಿಟಿಗೆ ತತ್ವ. ಓಕೆ, ಸೊ ಇವಾಗ 4ನೇ ಆಕ್ಟಿವಿಟಿ ವಿಚಾರ ಮಾತಾಡೋಣ. 4ನೇ ಆಕ್ಟಿವಿಟಿ ಏನು? ಮರದ ಮೇಲಿರುವ ಅಥವಾ ಬೀಳುತ್ತಿರುವ ವಸ್ತುವಿನ ಮೇಲೆ ಕ್ಯಾಟಪುಲ್ಟ್ ಅಂತ ಹೊಡೆಯುವುದು. ಅದರಲ್ಲಿ ಏನು ಹೇಳ್ತಾ ಇದೀವಿ ನಾವು?
ಆ, ಒಂದು ಮರ ಇದೆ ಅಂತ ಇಟ್ಕೊಳ್ಳೋಣ. ದೊಡ್ಡ ಮರ ಇಲ್ಲಿ ಒಂದು ಇಲ್ಲಿ ಒಂದು ಬ್ರಾಂಚಲ್ಲಿ ಒಂದು ಏನಾರೋ ಒಂದು ಹ್ಯಾಂಗ್ ಮಾಡಿ, ಓಕೆ, ಅದನ್ನ ಒಂದು ಸ್ಟ್ರಿಂಗ್ ಇಂದ ಅದನ್ನ ಅಟ್ಯಾಚ್ ಮಾಡಿ ಅಂದ ತಕ್ಷಣ ಬಿಡಿಸ್ಬಿಡೋದು ಅದನ್ನ. ನೀವು ಇದು 20 ಮೀಟರ್ಸ್ ಹೈಟ್ಲಿದೆ ಅಂತ ಇಟ್ಕೊಳ್ಳೋಣ. ನೀವು ಈ 20 ಮೀಟರ್ಸ್ ದೂರದಲ್ಲಿ ಇದ್ಕೊಂಡು ಒಂದು ಕ್ಯಾಟಪುಟ್ ಇಟ್ಕೊಂಡು ನೀವು ಯಾವ ಆ್ಯಂಗಲ್ನಲ್ಲಿ ಅದು ಬೀಳಕ್ಕೆ ಶುರು ಆಗುತ್ತೆ, ನೀವು ಅದನ್ನು ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ಗೊತ್ತಾಯ್ತಾ? ನೀವು ಯಾವ ಆ್ಯಂಗಲ್ ಹೊಡಿಬೇಕು. ಸೊ ಏನಾಗ್ತಾ ಇದೆ ಇದು ಯೋಚನೆ ಮಾಡೋಣ. ಸೊ ಈ ಕ್ಯಾಟಪುಲ್ಟು, ಸೊ ಬೇರೆ ಬೇರೆ ಕಲರಲ್ಲಿ ಮಾಡ್ತೀನಿ, ಒಂದು ಸೆಕೆಂಡ್. ಓಕೆ, ಇದನ್ನ ಆಬ್ಜೆಕ್ಟನ್ನು ರೆಡ್ ಕಲರ್ ಮಾಡ್ತೀನಿ. ಅದು ಇಲ್ಲಿತ್ತು, ಅದನ್ನು ತಕ್ಷಣ ಬಿಡಿಸ್ತಾ ಇದ್ದೀರಿ. ನೀವು ಗ್ರೀನ್ ಅಂತ ಇಟ್ಕೊಳ್ಳೋಣ. ನೀವು ಇಲ್ಲಿದ್ದೀರಿ, ನೀವು ನಿಮ್ಮ ಕ್ಯಾಟಪುಲ್ಟಲ್ಲಿ ಬಾಲನ್ನು ಕಲ್ಲನ್ನು ಈ ದಿಕ್ಕಿನಲ್ಲಿ ಅದನ್ನು ಹೊಡಿತಾ ಇದ್ದೀರಿ. ನಿಮ್ದು ಏನು ಧ್ಯೇಯ, ಅದು ಅಲ್ಲಿರೋ ವಸ್ತು ನೆಲಕ್ಕೆ ಬಂದು ಬೀಳಕ್ಕೆ ಮುಂಚೆ ಅದನ್ನು ನೀವು ಹೊಡಿಬೇಕು. ಯಾವ ಕೋನದಲ್ಲಿ ನೀವು ಆ ಕಲ್ಲನ್ನು ಬಿಸಾಕಬೇಕು ಅಂತ ಪ್ರಶ್ನೆ, ಗೊತ್ತಾಯ್ತಾ? ನೀವೇನು ಬೇಕಾದ್ರೂ ಮಾಡ್ಬೋದಲ್ವಾ? ಅದು ಬೀಳಕ್ಕೆ ಶುರು ಆಗೋಗಿದೆ ಅಲ್ವಾ? ನೀವು ಮೊದಲನೇ ನೀವು ಈ ಆ್ಯಂಗಲ್ ಕಳಿಸ್ಬೋದು, ಇನ್ನೊಂದು ಈ ಆ್ಯಂಗಲ್ ಕಳಿಸ್ಬೋದು, ಇನ್ನೊಂದು ಈ ಆ್ಯಂಗಲ್ ಕಳಿಸ್ಬೋದು, ಗೊತ್ತಾಯ್ತಾ? ಇವಾಗ ಈ ಆ್ಯಂಗಲ್, ಸೊ ಇದು 1 2 3 ಅಂತ ಇಟ್ಕೊಳ್ಳೋಣ. ಇವಾಗ ಮೂರನೇದು ವಿಚಾರ ಮಾತಾಡೋಣ. ಮೂರನೇದಲ್ಲಿ ನೀವು ಈ ಆ್ಯಂಗಲ್ ಕಳಿಸಿದ್ರೆ ಆ ಬಾಲ್ ಇನ್ನೂ ಬಂದೇ ಇದು ಕಲ್ಲು ಅಂತ ಇಟ್ಕೊಳ್ಳೋಣ, ಅದು ಏನೋ ವಸ್ತು ಅಂತ ಇಟ್ಕೊಳ್ಳೋಣ. ಆ ವಸ್ತು ಬೀಳೋ ಅಷ್ಟಿಗೆ ನಿಮ್ಮ ಕಲ್ಲು ಇಲ್ಲಿ ಬಂದ್ಬಿಟ್ಟಿರುತ್ತೆ, ಆವಾಗ ಹೊಡೆಯಲ್ಲ ಅಲ್ವಾ? ಓಕೆ, ಸೊ ನೀವು ನಂಬರ್ 2 ನೀವು ಈ ಕೋನದಲ್ಲಿ ಕಳಿಸಿದ್ರಿ ಅಂತ ಇಟ್ಕೊಳ್ಳೋಣ. ಓಕೆ, ಅದು ವಸ್ತು ನೀವು ಇಲ್ಲಿಗೆ ಬರೋ ಅಷ್ಟಿಗೆ ಆ ವಸ್ತು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ, ಅದು ಆಗಲ್ಲ, ಗೊತ್ತಾಯ್ತಾ? ನೀವು ಮೊದಲನೇ ದಿಕ್ಕಿನಲ್ಲಿ, ಸೊ ಈ ಆ್ಯಂಗಲ್ ಕಳಿಸಿದ್ರಿ ಅಂತ ಇಟ್ಕೊಳ್ಳೋಣ, ಏನಾಗುತ್ತೆ ಅಂತ ಯೋಚನೆ ಮಾಡೋಣ, ಗೊತ್ತಾಯ್ತಾ? ಸೊ ಅದನ್ನು ತೋರಿಸ್ತೀನಿ. ಇವಾಗ ಏನಾಯ್ತು, ಆ ವಸ್ತು ಇಲ್ಲಿಗೆ ಬಂದು ಬೀಳ್ತಾ ಇದೆ. ಓಕೆ, ನಿಮ್ಮ ಕಲ್ಲು ಸೇಮ್ ಆ್ಯಂಗಲ್, ಸೊ ಇದು 45 ಡಿಗ್ರೀಸ್ ಆ್ಯಂಗಲ್. ಸೊ ಇದು 20 ಮೀಟರ್ಸ್ ಆಗಿ, ಇದು 20 ಮೀಟರ್ಸ್ ಆದರೆ, ಸಾರಿ ಇದನ್ನು ರೆಡ್ ಮಾಡೋಣ. ಇದು 20 ಮೀಟರ್ಸ್ ಆದರೆ ನೀವು ಈ ದಿಕ್ಕಲ್ಲಿ ಚೆಂಡನ್ನು ಬಿಸಾಕಿದ್ರೆ ಆ ಚೆಂಡು ಹೆಂಗೆ ಹೋಗುತ್ತೆ, ಒಂದು ಉತ್ಕ್ರೇಪಕ ಇದು ಚಲನೆ ಹೋಗುತ್ತೆ. ಸೊ ಆ್ಯಕ್ಚುಲಿ ಸ್ಟ್ರೈಟಾಗಿ ಹೋಗಲ್ಲ, ಹಿಂಗೆ ಬರುತ್ತೆ ಅಲ್ವಾ? ನಾವೇನು ಹೇಳಿದ್ವಿ, ನಾವು ಒಂದು ಆ್ಯಂಗಲ್ ಕಳಿಸಿದ್ರೆ ಅದು ಸ್ಟ್ರೈಟಾಗಿ ಹೋಗಲ್ಲ, ಯಾಕಂದರೆ ಗುರುತ್ವಾಕರ್ಷಣೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ, ಅದು ಇಳಿಯೋಕ್ಕೆ ಶುರು ಆಗುತ್ತೆ. ಹೆಂಗೆ ಪ್ಲೇನ್ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೋ, ಚೆಂಡು ನೀವು ಬಿಸಾಕಿದ್ರೆ ಕೆಳಕ್ಕೆ ಹೋಗಿ ಕೆಳಗೆ ಬರುತ್ತೋ, ಕಲ್ಲು ಅಷ್ಟೇ ಮೇಲಕ್ಕೆ ಹೋಗಿ ಕೆಳಗೆ ಬರುತ್ತೆ. ಸೊ ಏನಾಗುತ್ತೆ, ಇದು ಮೇಲಕ್ಕೆ ಹೋಗಿ ಹಿಂಗೆ ಕೆಳಗೆ ಬರೋ ಅಷ್ಟಿಗೆ ಇದು ಬಾಲು ಕೆಳಗೆ ಬರ್ತಾ ಇರುತ್ತೆ. ಅಯ್ಯೋ ಸಾರಿ, ಅದನ್ನು ರೆಡ್ ಕಲರ್ ಮಾಡೋಣ. ಆ ಬಾಲು ಕೆಳಗೆ ಬರ್ತಾ ಇರುತ್ತೆ. ಅಯ್ಯೋ ಯಾಕೋ ರೆಡ್ ಆಗ್ತಾ ಇಲ್ಲ, ಒಂದು ನಿಮಿಷಪ್ಪ. ಹಾಂ, ಬಾಲ್ ಕೆಳಗೆ ಬರ್ತಾ ಇರುತ್ತೆ. ನೀವು ಇವಾಗ ಬಾಲ್ ಇಲ್ಲಿರುವಾಗ ನಿಮ್ಮ ಕಲ್ಲು ಇಲ್ಲಿರುತ್ತೆ. ಬಾಲ್ ಇಲ್ಲಿರುವಾಗ ನಿಮ್ಮ ಚೆಂಡು, ನಿಮ್ಮ ಕಲ್ಲು ಇಲ್ಲಿರುತ್ತೆ. ಬಾಲು ಇಲ್ಲಿರುವಾಗ, ಸಾರಿ, ವಸ್ತು ಇಲ್ಲಿರುವಾಗ ನಿಮ್ಮ ಕಲ್ಲು ಇಲ್ಲಿಗೆ ಬಂದಿರುತ್ತೆ, ಗೊತ್ತಾಯ್ತಾ? ಸೊ ನೀವು ನೋಡ್ರಿ, ನೀವು ಬೇರೆ ಬೇರೆ ಕೋನಗಳಲ್ಲಿ ನೀವು ಏನು ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡಬೇಕು ಅಂದರೆ, ನೀವು ಬೇರೆ ಬೇರೆ ಕೋನದಲ್ಲಿ ಅದನ್ನು, ಈ ವಸ್ತು ಇಲ್ಲಿದೆ, ವಸ್ತು ಬಿಡಿಸ್ತಾ ಇದ್ದೀರಿ, ನೀವು ಇಲ್ಲಿದ್ದೀರಿ. ಸೊ ನೀವು ಬೇರೆ ಬೇರೆ ಕೋನದಲ್ಲಿ ನೀವು ಆ ನಿಮ್ಮ ಕಲ್ಲನ್ನು ಬಿಸಾಕಕ್ಕೆ ಟ್ರೈ ಮಾಡಿರಿ. ಈ ಕೋನದಲ್ಲಿ ಬೇರೆ ಬೇರೆ ಕೋನದಲ್ಲಿ. ಈ ಕೋನದಲ್ಲಿ ಬಿಸಾಕಿದ್ರೆ ಬಾಲು ನಿಮ್ಮ ಕಲ್ಲು ಹಿಂಗೆ ಬರುತ್ತೆ, ಇದನ್ನು ಮಾಡಿದ್ರೆ ಕಲ್ಲು ಹಿಂಗೆ ಬರುತ್ತೆ,
ಹಿಂಗೆ ಮಾಡಿದ್ರೆ ಹಿಂಗೆ ಬಂದು ಬಿದ್ದುಬಿಡುತ್ತೆ ಅಲ್ವಾ. ಸೊ ನೀವು ನೋಡ್ತೀರಿ ನೀವು ಯಾವ ಕೋನದಲ್ಲಿ ಬಿಸಾಕಬೇಕು ಆ ಕಲ್ಲನ್ನು, ಆ ಬಾಲ್, ಆ ವಸ್ತುನ ಹೊಡೆಯೋಕ್ಕೆ ಅಂತ ನೀವು ನೋಡಿದ್ರೆ ಆ್ಯಕ್ಚುಲಿ ಈ ಆ್ಯಂಗಲ್ಲು ಅಂದರೆ ಎಲ್ಲಿ ಆ ವಸ್ತು ಮುಂಚೆ ಇತ್ತೋ ಆ ಆ್ಯಂಗಲನ್ನು ಬಿಸಾಕಿದ್ರೆ ಸರಿಯಾಗಿ ಬಂದು ಹೊಡೆಯುತ್ತೆ. ಯಾಕೆ ಅಂದರೆ ನೀವು ಈ ಕೋನದಲ್ಲಿ ನೀವು ಕಳಿಸಿದ್ರೆ ನೀವು ಆ ಬಾಲ್, ಆ ವಸ್ತು ಬರಕ್ಕೆ ಮುಂಚೆ ನಿಮ್ಮ ಕಲ್ಲು ಇಲ್ಲಿ ಬಂದ್ಬಿಟ್ಟಿರುತ್ತೆ, ಸೊ ಹೊಡೆಯಲ್ಲ. ನೀವು ಈ ಕೋನದಲ್ಲಿ ಕಳಿಸಿದ್ರೆ ಅವಾಗಲೂ ಅಷ್ಟೇನೆ, ಗೊತ್ತಾಯ್ತಾ, ನೀವು ನಿಮ್ಮ ಕಲ್ಲು ಆ ವಸ್ತು ಬರಕ್ಕೆ ಮುಂಚೆ ಬಂದ್ಬಿಟ್ಟಿರುತ್ತೆ, ಕ್ರಾಸ್ ಆಗುತ್ತೆ. ಇಲ್ಲ ಈ ಕೋನದಲ್ಲಿ ಕಳಿಸಿದ್ರೆ ಆವಾಗ ಹಿಂಗೆ ಬರುತ್ತೆ, ಆವಾಗ ನಿಮ್ಮ ವಸ್ತು ನೀವು ಇಲ್ಲಿಗೆ ಬರೋ ಅಷ್ಟಿಗೆ ವಸ್ತು ಕೆಳಗೆ ಬಂದ್ಬಿಟ್ಟಿರುತ್ತೆ. ಇನ್ನೂ ಹಿಂಗೆ ಮಾಡಿದ್ರೆ ನೀವು ಬರೋ ಅಷ್ಟಿಗೆ ವಸ್ತು ಕೆಳಗೆ ಬಂದ್ಬಿಟ್ಟಿರುತ್ತೆ. ಸೊ ಕಡಿಮೆ ಕೋನದಲ್ಲಿ ಕಳಿಸಿದ್ರೆ ನೀವು ವಸ್ತು ಬರಕ್ಕೆ ಮುಂಚೆ ನಿಮ್ಮ ಕಲ್ಲು ಬಂದ್ಬಿಟ್ಟಿರುತ್ತೆ ಕಡಿಮೆ ಕೋನದಲ್ಲಿ ಮಾಡಿದ್ರೆ. ಜಾಸ್ತಿ ಕೋನದಲ್ಲಿ ಮಾಡಿದ್ರೆ ವಸ್ತು ನಿಮ್ಮ ಕಲ್ಲು ಬರಕ್ಕೆ ಮುಂಚೆ ವಸ್ತು ಕೆಳಗೆ ಬಂದ್ಬಿಟ್ಟಿರುತ್ತೆ. ಸರಿಯಾದ ಕೋನದಲ್ಲಿ ಮಾಡಿದ್ರೆ ಅಂದರೆ ಈ 45 ಡಿಗ್ರಿಲಿ ಮಾಡಿದ್ರೆ ನಿಮ್ಮ ಕಲ್ಲು ಯಾವಾಗ ಇಲ್ಲಿಗೆ ಬರುತ್ತೋ ಅವಾಗ ಆ ಟೈಮ್ ಅಷ್ಟಿಗೆ ಈ ವಸ್ತುನು ಅಲ್ಲಿಗೆ ಬಂದಿರುತ್ತೆ, ಎರಡು ಮೀಟ್ ಮಾಡ್ತೀರಿ, ಹೊಡೆಯೋಕ್ಕಾಗತ್ತೆ. ಗೊತ್ತಾಯ್ತಾ. ಸೊ ಅದ್ರ ಏನು ಕಲ್ತ್ಕೊತೀರಿ, ನೀವು ಕಡಿಮೆ ಕೋನದಲ್ಲಿ ಕಳಿಸಿದ್ರೆ ಬೇಗ ಬಂದ್ಬಿಡುತ್ತೆ, ಜಾಸ್ತಿ ಕೋನದಲ್ಲಿ ಕಳಿಸಿದ್ರೆ ತುಂಬ ಮೆತ್ತಗೆ ಬರುತ್ತೆ, ಸರಿಯಾದ ಕೋನದಲ್ಲಿ ಕಳಿಸಿದ್ರೆ ಸರಿಯಾದ ಟೈಮಿಗೆ ಇದು ಬರೋ ಅಷ್ಟಿಗೆ ಇದು ಬಂದಂಗೆ ಆಗುತ್ತೆ. ಗೊತ್ತಾಯ್ತಾ. ಸೊ ಯಾವ ಕೋನದಲ್ಲಿ ಕಳಿಸ್ಬೇಕು ಅಂದರೆ ನೀವು ಯಾವ ದಿಕ್ಕಿನಲ್ಲಿ ಇಲ್ಲಿರುವಾಗ ಯಾವ ದಿಕ್ಕಿನಲ್ಲಿ ನೀವು ಆ ಚೆಂಡನ್ನು ಆ ವಸ್ತುನ ಕಾಣ್ತೀರೋ ಆ ದಿಕ್ಕಿನಲ್ಲಿ ಹೊಡೆದ್ರೆ ನೀವು ಹಿಂಗೆದು ಉತ್ಕ್ರೇಪಕ ಚಲನೆಯಿಂದ ಇದು ಬರೋ ಅಷ್ಟಿಗೆ ಇದು ಇಲ್ಲಿ ಬಂದಿರುತ್ತೆ, ಆ ವಸ್ತುನು ಇಲ್ಲಿಗೆ ಬಂದಿರುತ್ತೆ. ಗೊತ್ತಾಯ್ತಾ, ಅರ್ಥ ಆಯ್ತಾ. ಯಾಕೆ ಅಂದರೆ ಇದು ನೀವು ಕಳಿಸಿರೋ ವಸ್ತು ಸ್ಟ್ರೈಟಾಗಿ ಹೋಗಲ್ಲ, ಉತ್ಕ್ರೇಪಕ ಚಲನೆ ಮಾಡುತ್ತೆ. ಸೊ ಆ ಉತ್ಕ್ರೇಪಕ ಚಲನೆ ಮಾಡೋ ಅಷ್ಟಿಗೆ ಆ ಚೆಂಡು ಕೆಳಗೆ ಲಂಬವಾಗಿ ಬರೋ ಅಷ್ಟಿಗೆ ಸರಿ ಹೋಗುತ್ತೆ. ಗೊತ್ತಾಯ್ತಾ. ಸೊ ಅದೇ ಅದರ ತತ್ವ. ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ವಿಚಾರ ಮಾತಾಡೋಣ. ಎಲ್ಲಪ್ಪ ಇದೆ ಅದು. 5ನೇದು, ಯಾವ ಕೋನದಲ್ಲಿ ಕ್ಯಾಟಪಲ್ಟ್ ಹೊಡೆದಾಗ ಹೆಚ್ಚು ದೂರ ಚಲಿಸುತ್ತದೆ. ಇದು ಅವಾಗಲೇ ಮಾತಾಡಿದ್ವಿ, ಅದು ವಿಚಾರ ಇನ್ನೊಂದ್ಸತಿ ಮಾತಾಡೋಣ. ಗೊತ್ತಾಯ್ತಾ. ನಾವೇನು ಹೇಳಿದ್ವಿ, ನಾವು ಒಂದು ಚೆಂಡನ್ನು ನೀವು ಈ ದಿಕ್ಕಿನಲ್ಲಿ ಕಳಿಸಿದ್ರೆ ಅದಕ್ಕೆ ಬರೀ ಲಂಬ ರಭಸ ಇರುತ್ತೆ, ಸಮತೋಲ ರಭಸ ಇರಲ್ಲ ಅಂತ ಹೇಳಿದ್ವಿ. ಈ ದಿಕ್ಕಿನಲ್ಲಿ ಚೆಂಡನ್ನು ಬೀಸಾಕಿದ್ರೆ ಅದಕ್ಕೆ ಬರೀ ಸಮತಲ ರಭಸ ಇರುತ್ತೆ, ಲಂಬ ರಭಸ ಇಲ್ಲ ಅಂತ ಹೇಳಿದ್ವಿ. ಈ ದಿಕ್ಕಿನಲ್ಲಿ ಚೆಂಡನ್ನು ಬೀಸಾಕಿದ್ರೆ ಅದಕ್ಕೆ 2 ರಭಸನೂ ಇರುತ್ತೆ, 2 ಅಂಗಗಳು ಇರುತ್ತೆ, ಸಮತಲ ರಭಸನೂ ಇರುತ್ತೆ, ಲಂಬ ರಭಸನೂ ಇರುತ್ತೆ ಅಂತ ಹೇಳಿದ್ವಿ. ಸೊ ಇವಾಗ ನಾವು ಚೆಂಡನ್ನು ಯಾವ ದಿಕ್ಕಿನಲ್ಲಿ ಕೋನದಲ್ಲಿ ನಾವು ಕಳಿಸಿದ್ರೆ ಅದು ಜಾಸ್ತಿ ದೂರ ಹೋಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಇವಾಗ ನೀವು ಇಲ್ಲಿದ್ದೀರಿ, ನೀವು ಆದಷ್ಟು ದೂರ ಆ ಚೆಂಡನ್ನು ಕಳಿಸ್ಬೇಕು. ಗೊತ್ತಾಯ್ತಾ. ನೀವು ಈ ಕೋನದಲ್ಲಿ ಆ ಚೆಂಡನ್ನು ಬಿಸಾಕ್ಬೋದು, ಈ ಕೋನದಲ್ಲಿ ಬಿಸಾಕ್ಬೋದು, ಈ ಕೋನದಲ್ಲಿ ಬಿಸಾಕ್ಬೋದು. ಇದು 0 ಡಿಗ್ರೀಸ್ ಅಂತ ಇಟ್ಕೊಳ್ಳೋಣ, ಇದು 20 ಡಿಗ್ರೀಸ್ ಅಂತ ಇಟ್ಕೊಳ್ಳೋಣ, 30 ಡಿಗ್ರೀಸ್ ಅಂತ ಇಟ್ಕೊಳ್ಳೋಣ, ಇದು 45 ಡಿಗ್ರೀಸ್ ಅಂತ ಇಟ್ಕೊಳ್ಳೋಣ, ಇದು 50, 60, 90. ಓಕೆ. ಸೊ ನೀವು ಯಾವ ಕೋನದಲ್ಲೂ ಕಳಿಸ್ಬೋದು. ಇವಾಗ ನೀವು ಈ ಕೋನದಲ್ಲಿ ಕಳಿಸಿದ್ರೆ, ಸೊ ಒಂದೊಂದ ಮಾತಾಡೋಣ. ಇದು 1, 2, 3, 4, 5, 6, 7 ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಫಸ್ಟ್ 1ನಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಬರೀ ಸ್ಟ್ರೇಟಾಗಿ ಕಳಿಸ್ತಾ ಇದ್ದೀರಿ ಅಲ್ವಾ. ಇವಾಗ ನೀವು ಬರೀ ಸ್ಟ್ರೇಟಾಗಿ ಕಳಿಸಿದ್ರೆ ಏನು ಹೇಳಿದೆ ನಾನು, ಅದಕ್ಕೆ ಬರೀ ಸಮತೋಲ ರಭಸ ಇದೆ, ಲಂಬ ರಭಸ ಇಲ್ಲ. ಗುರುತ್ವಾಕರ್ಷಣ ವಿರುದ್ಧಕ್ಕೆ ಅದಕ್ಕೆ ಯಾವ ಶಕ್ತಿನೂ ಇಲ್ಲ. ಗುರುತ್ವಾಕರ್ಷಣ ಅದನ್ನು ತಪಕ್ಕಂತ ಬಿಡಿಸ್ಬಿಡುತ್ತೆ. ಸೊ ಜಾಸ್ತಿ ದೂರಕ್ಕೆ ಹೋಗೋದೇ ಇಲ್ಲ ಅದು. ಗೊತ್ತಾಯ್ತಾ. ತಪಕ್ಕಂತ ಇಲ್ಲೇ ಬಂದು ಬಿದ್ದುಬಿಡುತ್ತೆ ಅದು. ಗೊತ್ತಾಯ್ತಾ. ಸೊ ನೀವು ಬರೀ ಸ್ಟ್ರೇಟಾಗಿ ಕಳಿಸಿದ್ರೆ, ಕೋನದಲ್ಲಿ ಕಳಿಸಿದ್ರೆ, 0 ಡಿಗ್ರೀಸಲ್ಲಿ ಕಳಿಸಿದ್ರೆ ಗುರುತ್ವಾಕರ್ಷಣ ಬಲಕ್ಕೆ ಉರಿಸೋಕ್ಕೆ ಯಾವ ಶಕ್ತಿನೂ ಇಲ್ಲ, ತಕ್ಷಣ ಬಂದು ಬಿದ್ದುಬಿಡುತ್ತೆ. ಗೊತ್ತಾಯ್ತಾ. ನೀವು ನಂಬರ್ 7ನಲ್ಲಿ ನೀವು ಬರೀ ಲಂಬ ರಭಸ ಕೊಟ್ಟರೆ ಅದಕ್ಕೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ತುಂಬ ಶಕ್ತಿ ಇದೆ, ಬಟ್
ನೀವು ಅದು ಮುಂದೆ ಹೋಗಕ್ಕೆ ಸಮತೋಲನ ರಭಸ ಇಲ್ಲವೇ ಇಲ್ಲ, ಅದು ಎಲ್ಲೂ ಮುಂದಕ್ಕೆ ಹೋಗಲ್ಲ. ಸೊ ಇಲ್ಲಿ ಹೋಗ್ಬಿಟ್ಟು ತಪಕ್ಕಂತ ಬಂದು ಬೀಳುತ್ತೆ ಅಷ್ಟೇ. ಸೊ ಯಾವ ಡಿಸ್ಟೆನ್ಸೂ ಒಂದು ದೂರ ಹೋಗೋದೇ ಇಲ್ಲ, ಸಮತೋಲನ ದಿಕ್ಕಿನಲ್ಲಿ ದೂರ ಹೋಗೋದೇ ಇಲ್ಲ, ಅಲ್ಲೇ ಮೇಲಕ್ಕೆ ಹೋಗಿ ಕೆಳಗೆ ಬಂದ್ಬಿಡುತ್ತೆ. ಲಂಬರಭಸ ತುಂಬಾನೇ ಇದೆ ಚೆಂಡಿಗೆ, ಗುರುತ್ವಾಕರ್ಷಣೆನ ವಿರುದ್ಧಕ್ಕೆ ತುಂಬಾ ಶಕ್ತಿ ಇದೆ, ಆದರೆ ಸಮತೋಲನ ದಿಕ್ಕಿನಲ್ಲಿ ಹೋಗಕ್ಕೆ ಯಾವ ಶಕ್ತಿನೂ ಇಲ್ಲ ಅದಕ್ಕೆ. ಸೊ ಎರಡೂ ಕೊಡ್ಬೇಕು ಅದಕ್ಕೆ. ನಾ ಹೇಳಿದ್ನಲ್ಲ, ಮುಂಚೆನೆ ಹೇಳಿದ್ನಲ್ಲ, ಅದಕ್ಕೆ ಸಮತೋಲನ ದಿಕ್ಕಿನಲ್ಲೂ ರಭಸ ಕೊಡಬೇಕು, ಯಾಕಂದ್ರೆ ಮುಂದಕ್ಕೆ ಹೋಗಬೇಕು. ಲಂಬ ದಿಕ್ಕಿನಲ್ಲೂ ರಭಸ ಕೊಡಬೇಕು, ಯಾಕೆಂದ್ರೆ ಅದು ಗುರುತ್ವಾಕರ್ಷಣೆ ವಿರುದ್ಧಿಸ್ಬೇಕು. ಸೊ ನೀವು ಬೇರೆ ಬೇರೆ ಆಂಗಲ್ ಟ್ರೈ ಮಾಡಿದ್ರೆ ನೀವು ಜಾಸ್ತಿ, ಸೊ ನೀವೇನು ಯೋಚನೆ ನೋಡ್ತೀರಿ, ಬರೀ 0 ಡಿಗ್ರೀಸಲ್ಲಿ ನೀವು ತಳ್ಳಿದ್ರೆ ಅದಕ್ಕೆ ಸಮತೋಲನ ರಭಸ ತುಂಬ ಜಾಸ್ತಿ ಇದೆ, ಲಂಬ ರಭಸ ಇಲ್ಲ, ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಶಕ್ತಿ ಇಲ್ಲ, ತಪಕ್ಕಂತ ಬಂದ್ಬಿಡುತ್ತೆ. ಓಕೆ, ಇಲ್ಲೇ ಎಲ್ಲೋ ಬಂದು ಬಿದ್ದುಬಿಡುತ್ತೆ. ನೀವು ಬರೀ ಲಂಬ ದಿಕ್ಕಿನಲ್ಲಿ ಕಳಿಸಿದ್ರೆ ಅದಕ್ಕೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ತುಂಬ ಶಕ್ತಿ ಇದೆ, ತುಂಬ ಮೇಲಕ್ಕೆ ಹೋಗುತ್ತೆ, ಬಟ್ ಸಮತೋಲನ ರಭಸ ಏನೂ ಇಲ್ಲ. ಸೊ ಸಮತೋಲನ ದಿಕ್ಕಿನಲ್ಲಿ ಇಲ್ಲಿ ಹೋಗೋದೇ ಇಲ್ಲ. ಸೊ ನೀವು ಜಾಸ್ತಿ ನೀವು ಸೊ ಅದ್ರಲ್ಲಿ ಏನು ತಿಳ್ಕೊತೀರಿ ಅಂದರೆ, ಈ ಎಕ್ಸ್ಪೆರಿಮೆಂಟ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ನಿಮಿಷ ಹೊಸ್ತು ತೋರಿಸ್ತೇನೆ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ದಿಕ್ಕಿನಲ್ಲಿ ಕಳಿಸಿದ್ರೆ ತಪಕ್ಕಂತ ಬಂದುಬಿಡುತ್ತೆ, ಈ ದಿಕ್ಕಿನಲ್ಲಿ ಕಳಿಸಿದ್ರೆ ಮೇಲಕ್ಕೆ ಹೋಗಿ ಇಲ್ಲೇ ಬಂದುಬಿಡುತ್ತೆ, ಇಲ್ಲಿಂದ ಕಳಿಸಿದ್ರೆ ತಪಕ್ಕಂತ ಇಲ್ಲಿ ಬಂದುಬಿಡುತ್ತೆ, ಇಲ್ಲಿಂದ ಕಳಿಸಿದ್ರೆ ತಪಕ್ಕಂತ ಏನು ಬಂದುಬಿಡುತ್ತೆ, ಇಲ್ಲಿಂದ ಕಳಿಸಿದ್ರೆ ಇನ್ನೂ ಇಲ್ಲಿ ಬಂದುಬಿಡುತ್ತೆ, ಇಲ್ಲಿಂದ ಕಳಿಸಿದ್ರೆ ಇಲ್ಲಿ ಬಂದುಬಿಡುತ್ತೆ, ಇಲ್ಲಿಂದ ಜಾಸ್ತಿ ಕಳಿಸಿದ್ರೆ ಇಲ್ಲಿ ಬಂದುಬಿಡುತ್ತೆ, ಇಲ್ಲಿಂದ ಕಳಿಸಿದ್ರೆ ಇಲ್ಲಿ ಬಂದುಬಿಡುತ್ತೆ. ಓಕೆ, ಸೊ ಅದರಿಂದ ಏನು ಗೊತ್ತಾಗತ್ತೆ ಅಂತಂದ್ರೆ, ನಿಮಗೆ 45 ಡಿಗ್ರಿ ಆ್ಯಂಗಲ್ ನೀವು ಕಳಿಸಿದ್ರೆ ಅದು ಜಾಸ್ತಿ ಬರುತ್ತೆ. ಯಾಕೆ ಯೋಚನೆ ಮಾಡ್ರಿ. ಯಾಕೆ ಅಂದರೆ, ನಿಮಗೆ ಬಾಲ್ ಜಾಸ್ತಿ ದೂರ ಹೋಗೋಕ್ಕೆ ಎರಡೂ ಬೇಕು, ಎರಡು ರಭಸನೂ ಬೇಕು, ಸಮತೋಲನ ರಭಸನೂ ಬೇಕು, ಯಾಕಂದ್ರೆ ಮುಂದಕ್ಕೆ ಹೋಗಬೇಕು, ಲಂಬ ರಭಸನೂ ಬೇಕು, ಯಾಕೆ ಅದು ಗುರುತ್ವಾಕರ್ಷಣೆ ವಿರುದ್ಧಿಸ್ಬೇಕು. ಗೊತ್ತಾಯ್ತಾ? ಎರಡು ಬ್ಯಾಲೆನ್ಸ್ ಅಲ್ಲಿದ್ರೆ ಅದು ಜಾಸ್ತಿ ದೂರ ಹೋಗುತ್ತೆ. ಗೊತ್ತಾಯ್ತಾ? ಸೊ ನೀವು ಕಡಿಮೆ ಕೋನದಲ್ಲಿ ಅದನ್ನು ಬಿಸಾಕಿದ್ರೆ ಅದಕ್ಕೆ ಸಮತೋಲನ ರಭಸ ಜಾಸ್ತಿ ಇದೆ, ಬಟ್ ಲಂಬ ರಭಸ ಇಲ್ಲ. ಸೊ ತಪಕ್ಕಂತ ಬಂದು ಬಿದ್ದುಬಿಡುತ್ತೆ, ಇಲ್ಲೇ ಬಂದು ಬಿದ್ದುಬಿಡುತ್ತೆ, ಇಲ್ಲೇ ಬಂದು ಬಿದ್ದುಬಿಡುತ್ತೆ. ಗೊತ್ತಾಯ್ತಾ? ತುಂಬಾ ಕೋಣದಲ್ಲಿ ನೀವು ಬಾಲ್ ಬಿಸಾಕಿದ್ರೆ ಅದಕ್ಕೆ ಲಂಬ ರಭಸ ತುಂಬಾ ಜಾಸ್ತಿ ಇರುತ್ತೆ, ಸಮತೋಲನ ರಭಸ ಇಲ್ಲ, ಅದು ಇಲ್ಲಿ ಬಂದು ಬಿದ್ದುಬಿಡುತ್ತೆ, ಜಾಸ್ತಿ ಮೇಲಕ್ಕೆ ಹೋಗುತ್ತೆ, ಬಟ್ ಇಲ್ಲೇ ಬಂದು ಬಿದ್ದುಬಿಡುತ್ತೆ. ಸೊ ಸರಿಯಾಗಿ ಸಮವಾಗಿ 45 ಡಿಗ್ರೀಸ್ ಕಳಿಸಿದ್ರೆ ಅದಕ್ಕೆ ಸಮತೋಲನ ರಭಸನೂ ಇರುತ್ತೆ ಮುಂದಕ್ಕೆ ಹೋಗಕ್ಕೆ, ಆಮೇಲೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಲಂಬ ರಭಸನೂ ಇರುತ್ತೆ. ಸೊ ಎರಡೂ ಇರುತ್ತೆ. ಸೊ ಬ್ಯಾಲೆನ್ಸು. ಸೊ 45 ಡಿಗ್ರೀಸಲ್ಲಿ ಕಳಿಸಿದ್ರೆ ಎರಡು ರಭಸನೂ ಇರುತ್ತೆ, ಸಮತೋಲನ ರಭಸ ಅದಕ್ಕೆ ಮುಂದಕ್ಕೆ ಕಳಿಸುತ್ತೆ, ಆಮೇಲೆ ಲಂಬ ರಭಸ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಸಹಾಯ ಮಾಡುತ್ತೆ. ಸೊ 45 ಡಿಗ್ರೀಸಲ್ಲಿ ಮಾಡಿದ್ರೆ ಅದು ಪರ್ಫೆಕ್ಟ್ ಅದು. ಓಕೆ, ಅದಕ್ಕೆ ಬ್ಯಾಲೆನ್ಸ್ ಅಂತ ಕರೀತಾರೆ. ಓಕೆ, ಬ್ಯಾಲೆನ್ಸ್ ಕನ್ನಡದಲ್ಲಿ ಅಂತ ಕರೀತಾರೆ ಬ್ಯಾಲೆನ್ಸ್ಗೆ? ಸಮತೋಲಿತ, ಸಮತೋಲಿತ ಕೋನ ಅದು. 45 ಡಿಗ್ರೀಸಲ್ಲಿ ಕಳಿಸಿದ್ರೆ ಸಮತೋಲನ ರಭಸನೂ ಇದೆ, ಲಂಬ ರಭಸನೂ ಇದೆ, ಅದಕ್ಕೆ ಅದು ಜಾಸ್ತಿ ದೂರ ಹೋಗುತ್ತೆ. ಅರ್ಥ ಆಯ್ತಾ? ಅದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ರಿ, ಗೊತ್ತಾಗತ್ತೆ, ನಿಮಗೆ ಗೊತ್ತಾಗತ್ತೆ ಯಾವ ಆ್ಯಂಗಲ್. ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಟ್ರೈ ಮಾಡ್ರಿ, ಅದು 45 ಡಿಗ್ರೀಸ್ಲಿ ಜಾಸ್ತಿ ದೂರ ಹೋಗುತ್ತೆ. ಯಾತಕ್ಕೆ ಅಂದರೆ ನಾನು ಇವಾಗ ನಿಮಗೆ ತತ್ವ ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಸರಿ, ನೆಕ್ಸ್ಟು ಯಾವುದು ಚಟುವಟಿಕೆ, ಎತ್ತರದಲ್ಲಿ ನಿಂತು ಯಾವ ಕೋಣದಲ್ಲಿ ಕ್ಯಾಟಪಲ್ಟ್ ಹೊಡೆದಾಗ ಹೆಚ್ಚು ದೂರ ಚಲಿಸುತ್ತದೆ. ಸೊ ಅದನ್ನೇ ಈ ಬಾಲನ್ನು ಇವಾಗ ಈ ಮೊದಲನೇ ಇದರಲ್ಲಿ ಚಟುವಟಿಕೆ 5ನಲ್ಲಿ ನಾವೇನು ಮಾಡಿದ್ವಿ, ನೆಲದ ಮೇಲೆ ನಿಂತ್ಕೊಂಡು ಬೇರೆ ಬೇರೆ ಕೋಣದಲ್ಲಿ ಬಾಲನ್ನು ಬಿಸಾಕಿದ್ವಿ. ಆದರೆ ಇವಾಗ ನಾವು ಮೇಲ್ಗಡೆ ಸ್ವಲ್ಪ ಮರದ ಮೇಲೆ ಬೇಡ, ಒಂದು ಗೋಡೆ ಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ಅದೇ ಮಾಡಿದ್ರೆ ಯಾವ ಕೋನಕ್ಕೆ ಆ ಬಾಲು ಜಾಸ್ತಿ ಡಿಸ್ಟೆನ್ಸ್ ಹೋಗುತ್ತೆ ಅಂತ ನಾವೇನು ಹೇಳಿದ್ವಿ. ನೆಲದ ಮೇಲೆ ನಿಂತ್ಕೊಂಡು ಮಾಡಿದ್ರೆ 45 ಡಿಗ್ರಿ ಕಳಿಸಿದ್ರೆ ಬಾಲು ಜಾಸ್ತಿ ದೂರ ಹೋಗುತ್ತೆ, ಯಾಕಂದ್ರೆ ಸಮತೋಲ ದಿಕ್ಕಿನಲ್ಲಿ ರಭಸ, ಲಂಬ ದಿಕ್ಕಿನಲ್ಲಿ ರಭಸ ಎರಡೂ ಇರುತ್ತೆ, ಅದಕ್ಕೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿದ್ವಿ. ಇವಾಗ ಸೊ ಮೇಲೆಯಿಂದ ನೀವು ಮಾಡಿದ್ರೆ ಅದು ಯಾವ ಕೋಣದಲ್ಲಿ ಮಾಡಬೇಕು ಅಂತ, 45 ಮಾಡಬೇಕಾ ಇವಾಗ್ಲೂ, ಇಲ್ಲ ಕಡಿಮೆದಲ್ಲಿ ಮಾಡಬೇಕಾ ಅಂತ ಕೇಳ್ತಾ ಇದ್ದೀವಿ. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ, ಅದು ಸ್ವಲ್ಪ ಮೇಲ್ಗಡೆ ಇದೆ ಅಲ್ವಾ, ಅದಕ್ಕೆ ಜಾಸ್ತಿ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಅದಕ್ಕೆ ಜಾಸ್ತಿ ರಭಸ ಬೇಕಿಲ್ಲ. ಹಿಂದಿಂದ ಆಕ್ಟಿವಿಟಿಲಿ ಅದಕ್ಕೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಜಾಸ್ತಿ ರಭಸ ಬೇಕಿತ್ತು. ಇದ್ರಲ್ಲಿ ಮೇಲ್ಗಡೆ ಇದೆ ಅವಾಗ್ಲೇನೆ ಅದು.
ಸೊ ಗುರುತ್ವಾಕರ್ಷಣೆ ರಭಸ ವಿರುದ್ಧಕ್ಕೆ ಅಷ್ಟು ಶಕ್ತಿ ಬೇಕಿಲ್ಲ. ಸೊ ಅವಾಗ ಕಡಿಮೆ ಕೋನ ಮಾಡಿದ್ರೆ ಪರವಾಗಿಲ್ಲ. ಓಕೆ, ಸೊ ಬರೀ ಈ ಕೋಣದಲ್ಲಿ ಕಳಿಸಿದ್ರೆ ಬಾಲನ್ನು ಈ ಕೋಣದಲ್ಲಿ ಕಳಿಸಿದ್ರೆ ಅಲ್ಲೇ ಬಂದು ಬೀಳುತ್ತೆ. ಓಕೆ, ಈ ಕೋಣದಲ್ಲಿ ಕಳಿಸಿದ್ರೆ ಇಲ್ಲಿ ಬಂದು ಬೀಳುತ್ತೆ. ಓಕೆ, ಬಾಲನ್ನು ಈ ಕೋಣದಲ್ಲಿ ಕಳಿಸಿದ್ರೆ ಇಲ್ಲಿ ಬಂದು ಬೀಳುತ್ತೆ. ಓಕೆ, ಬಾಲ್ ಈ ಕೋಣ ಕಳಿಸಿದ್ರೆ ತಪ್ಪಕ್ಕೆ ಇಲ್ಲಿ ಬಂದು ಬಿಟ್ಬಿಡುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಯಾವ ಕೋಣದಲ್ಲಿ ಕಳಿಸಿದ್ರೆ ಬಾಲ್ ಜಾಸ್ತಿ ದೂರ ಹೋಗುತ್ತೆ ಅಂತ ನೋಡಿದ್ರೆ ಅದು 45 ಡಿಗ್ರಿ ಇರಲ್ಲ. ಓಕೆ, ಅದು ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುತ್ತೆ, 30-35 ಡಿಗ್ರಿ ಇರುತ್ತೆ. ಬೇರೆ ಬೇರೆ ಸ್ಪೀಡಲ್ಲಿ ಟ್ರೈ ಮಾಡ್ರಿ. ಬಟ್ ಯಾವ್ದು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೆಲದ ಮೇಲಿಂದ ನೀವು ಬಿಸಾಕಿದ್ರೆ 45 ಡಿಗ್ರಿಲಿ ಜಾಸ್ತಿ ದೂರ ಹೋಗುತ್ತೆ. ಆದರೆ ನೀವು ಸ್ವಲ್ಪ ಮೇಲ್ಗಡೆ ನಿಂತ್ಕೊಂಡು ಬಿಸಾಕಿದ್ರೆ 45 ಡಿಗ್ರಿ ಬೇಕಿಲ್ಲ, 30 ಡಿಗ್ರಿಲಿ ಜಾಸ್ತಿ ದೂರ ಹೋಗುತ್ತೆ. ಯಾತಕ್ಕೆ ಅಂದರೆ, ನೀವು ಮೇಲ್ಗಡೆಯಿಂದ ಬಿಸಾಕಿದ್ರೆ ಅದಕ್ಕೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಅದಕ್ಕೆ ಶಕ್ತಿ ಇದೆ. ಯಾಕಂದ್ರೆ ಅದು ಮೇಲ್ಗಡೆ ನಿಂತ್ಕೊಂಡಿದ್ದೀರಿ ಅಲ್ವಾ, ಅದಕ್ಕೆ ಶಕ್ತಿ ಇದೆ. ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಮೇಲ್ಗಡೆ ಇದ್ದೀರಲ್ವಾ, ಅದಕ್ಕೆ ತಾನೇ ಮೇಲ್ಗಡೆ ನೀವು ನಿಂತರೆ ತಪ್ಪಕ್ಕಂತ ಬಿದ್ದರೆ ನೀವು ಬೀಳ್ತೀರಿ. ಶಕ್ತಿ ಇದೆ ನಿಮಗೆ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ. ಸೊ ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಶಕ್ತಿ ಅವಾಗಲೇ ಇರೋದ್ರಿಂದ ನೀವು ಅದಕ್ಕೆ ಇನ್ನೂ ಅದನ್ನು ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಕೊಡೋಗೋಜಿಲ್ಲ. ಸೊ ಅದಕ್ಕೇನೆ ಸ್ವಲ್ಪ ಸಮತೋಲನ ರಭಸ ಜಾಸ್ತಿ ಕೊಡ್ಬೋದು ನೀವು ಅಲ್ವಾ. ನೀವು ಕಡಿಮೆ ಕೋನದಲ್ಲಿ ಇವಾಗ ನೀವು ಒಂದೇ ಸ್ಪೀಡ್ ಕಳಿಸಿದ್ರೆ, ನೀವು ಈ ಆಂಗಲ್ ಕಳಿಸಿದ್ರೆ ಕೋನದಲ್ಲಿ ಕಳಿಸಿದ್ರೆ ಎಲ್ಲ ಬರೀ ಸಮತೋಲನ ರಭಸ, ಈ ಆಂಗಲ್ ಕಳಿಸಿದ್ರೆ ಕೋನದಲ್ಲಿ ಕಳಿಸಿದ್ರೆ ಬರೀ ಲಂಬ ರಭಸ. ನೀವು ಈ ಆಂಗಲ್ ಕಳಿಸಿದ್ರೆ ಜಾಸ್ತಿ ಸಮತೋಲನ ರಭಸ, ಕಡಿಮೆ ಲಂಬ ರಭಸ. ಈ ಆಂಗಲ್ ಕಳಿಸಿದ್ರೆ ಸ್ವಲ್ಪ ಸಮವಾಗಿದೆ, ಸಮತೋಲನ ರಭಸ ಆಮೇಲೆ ಲಂಬ ರಭಸ ಅಲ್ವಾ. ಸೊ ನೀವು ಒಂದು 30 ಡಿಗ್ರೀಸ್ ಆಂಗಲ್ ಕಳಿಸಿದ್ರೆ ಸಮತೋಲನ ರಭಸ ಜಾಸ್ತಿ ಇರುತ್ತೆ, ಲಂಬ ರಭಸ ಕಡಿಮೆ ಇರುತ್ತೆ. ಆದರೆ ನೀವು ಮೇಲ್ಗಡೆಯಿಂದ ಬಿಸಾಕೋದ್ರಿಂದ ಅದಕ್ಕೆ ಲಂಬ ರಭಸ ಜಾಸ್ತಿ ಬೇಕಿಲ್ಲ. ಸೊ ಅದಕ್ಕೇನೆ ಸಮತೋಲನ ರಭಸ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಮುಂದಕ್ಕೆ ಹೋಗುತ್ತೆ. ಸೊ ನೆಲದ ಮೇಲಿಂದ ಬಿಸಾಕಿದ್ರೆ 45 ಡಿಗ್ರೀಸಲ್ಲಿ ಅದು ಜಾಸ್ತಿ ದೂರ ಹೋಗುತ್ತೆ. ಬಟ್ ಮೇಲ್ಗಡೆಯಿಂದ ಬಿಸಾಕಿದ್ರೆ 30 ಡಿಗ್ರೀಸು 35 ಡಿಗ್ರೀಸಲ್ಲೂ ಜಾಸ್ತಿ ದೂರ ಹೋಗುತ್ತೆ. ಯಾಕೆಂದರೆ ಅದಕ್ಕೆ ಗುರುತ್ವಾಕರ್ಷಣೆ ಬಲನ ವಿರುದ್ಧಕ್ಕೆ ಅಷ್ಟು ಶಕ್ತಿ ಬೇಕಿಲ್ಲ. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಆಕ್ಟಿವಿಟಿ ಏನು? ಎತ್ತರ ನಿಂತು ಚೆಂಡನ್ನು ಒಂದೇ ವೇಗದಲ್ಲಿ ಕೆಳಕ್ಕೆ ಬಿಡಿಸುವುದು. ಓಕೆ, ಸೊ ಅದು ವಿಚಾರ ಮಾತಾಡೋಣ. ತಡೀರಿ ಒಂದು ನಿಮಿಷ. ಸೊ ಏನು ಹೇಳಿದ್ವಿ? 7ನೇದೇನು? ಓಕೆ, ಸೊ ಇದೇನು ಎಕ್ಸ್ಪೆರಿಮೆಂಟ್ ಅಂದರೆ, ನೀವು ಮೇಲ್ಗಡೆ ನಿಂತಿದ್ದೀರಿ, ಇಲ್ಲಿ ನಿಂತಿದ್ದೀರಿ. ಓಕೆ, ಇಲ್ಲಿ ನಿಂತಿದ್ದೀರಿ ನೀವು. ಹುಷಾರು, ಸರಿಯಾಗಿ ಆಮೇಲೆ ಬಿಡ್ಬೇಡ್ರಿ, ಸರಿಯಾದ ಜಾಗ ನಿಂತ್ಕೊಳ್ರಿ. ಓಕೆ, ಯಾವ ಆಂಗಲಲ್ಲಿ ಕಳಿಸಿದ್ರೆ, ಮುಂಚೆ ನಾವು ಯೋಚನೆ ಮಾಡಿದ್ವಿ ಯಾವ ಕೋಣದಲ್ಲಿ ಬಾಲ್ ಬಿಸಾಕಿದ್ರೆ ಜಾಸ್ತಿ ದೂರ ಹೋಗುತ್ತೆ ಅಂತ ಕೇಳಿದ್ವಿ. ಇವಾಗ ನಾವೇನು ಕೇಳ್ತಾ ಇದ್ದೀವಿ, ಸರಿ ಸ್ವಲ್ಪ ಅದನ್ನ ಗೋಡೆ ಸ್ವಲ್ಪ ಸಣ್ಣದು ಮಾಡೋಣ. ತುಂಬ ದೊಡ್ಡದು ಮಾಡಿಬಿಟ್ಟೆ ನಾನು. ಗೋಡೆ ಸ್ವಲ್ಪ ಸಣ್ಣದು ಮಾಡೋಣ. ಇಲ್ಲಿದ್ದೀರಿ ಅಂತ ಇಟ್ಕೊಂಡು. ಓಕೆ, ಸೊ ಫಸ್ಟ್ ಹಿಂದಿನ ಆಕ್ಟಿವಿಟಿ ಏನು ಕೇಳಿದ್ವಿ, ಯಾವ ಕೋನದಲ್ಲಿ ನೀವು ಬಾಲನ್ನು ಬಿಸಾಕಿದ್ರೆ ಜಾಸ್ತಿ ದೂರ ಹೋಗುತ್ತೆ ಅಂತ ಕೇಳಿದ್ವಿ. ಇವಾಗ ಯಾವ ದಿಕ್ಕಿನಲ್ಲಿ ಕಳಿಸಿದ್ರೆ ಅದು ಜಾಸ್ತಿ ಸಮಯ ಗಾಳಿಲಿರುತ್ತೆ, ಬೀಳಕ್ ಮುಂಚೆ ಗಾಳಿ ಇರುತ್ತೆ. ಒಂದು ನೀವು ಬಿಸಾಕುವಾಗ ಸ್ಟಾಪ್ ವಾಚ್ ಶುರು ಮಾಡಿದ್ರೆ, ಅದು ಕೆಳಗೆ ನೆಲದ ಮೇಲೆ ಬಿದ್ದಾಗ ಸ್ಟಾಪ್ ವಾಚ್ ಸ್ಟಾಪ್ ಮಾಡಿದ್ರೆ ಅದಕ್ಕೆ ನೀವು ಎಷ್ಟು ಸಮಯ ಇತ್ತು ಗಾಳಿಲಿ ಅಂತ ಗೊತ್ತಾಗತ್ತೆ. ಯಾವ ದಿಕ್ಕಿನಲ್ಲಿ ಕಳಿಸಿದ್ರೆ ಅದು ಜಾಸ್ತಿ ಸಮಯ ಗಾಳಿ ಇರತ್ತೆ ಅಂತ ಕೇಳ್ತಾ ಇದ್ದೀವಿ. ಹಿಂದಿನ ಆಕ್ಟಿವಿಟಿಲಿ ಯಾವ ದಿಕ್ಕಿನಲ್ಲಿ ಕಳಿಸಿದ್ರೆ ಜಾಸ್ತಿ ದೂರ ಹೋಗುತ್ತೆ ಅಂತ ಕೇಳಿದ್ವಿ. ಇವಾಗ ಯಾವ ದಿಕ್ಕಿನಲ್ಲಿ ಕಳಿಸಿದ್ರೆ ಜಾಸ್ತಿ ಸಮಯ ಅದು ಗಾಳಿಲಿ ಇರುತ್ತೆ, ನೆಲದ ಮೇಲೆ ಬೀಳದೇನೆ ಇರುತ್ತೆ ಅಂತ ಕೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ಸೊ ನಾವೇನು ಹೇಳಿದ್ವಿ, ಯಾತಕ್ಕದು ಕೆಳಗೆ ಬೀಳ್ತಾ ಇರೋದು ಯೋಚನೆ ಮಾಡ್ರಿ. ಚೆಂಡು ಕೆಳಗೆ ಬೀಳ್ತಾ ಇರೋದು ಗುರುತ್ವಾಕರ್ಷಣೆ ಬಲದಿಂದ. ಗುರುತ್ವಾಕರ್ಷಣೆ ಬಲ ಇಲ್ಲದೆ ಇದ್ದಿದ್ರೆ ಅದು ಚೆಂಡು ಬೀಳ್ತಾನೆ ಇರಲಿಲ್ಲ. ನೀವು ಚಂದ್ರಗ್ರಹಣಕ್ಕೆ ಹೋಗಿ ಅಲ್ಲಿ ಜಾಸ್ತಿ ಗುರುತ್ವಾಕರ್ಷಣೆ ಇಲ್ಲ, ಅಲ್ಲಿ ಬಾಲ್ ಬಿಸಾಕಿದ್ರೆ ಅದು ಕೆಳಗೆ ಬೀಳಲ್ಲ. ಅದು ಗೊತ್ತಾಯ್ತಾ? ಚಂದ್ರಗ್ರಹದಲ್ಲಿ ಜಾಸ್ತಿ ಗುರುತ್ವಾಕರ್ಷಣೆ ಇಲ್ವೇ ಇಲ್ಲ, ಅದು ಬಾಲ್ ಮೇಲಕ್ಕೆ ಹೋಗ್ತಾ ಇರುತ್ತೆ, ಕೆಳಗೆ ಬರೋದೇ ಇಲ್ಲ. ಯಾತಕ್ಕೆ ಬಾಲ್ ಕೆಳಗೆ ಬರುತ್ತಾ ಇದೆ ಅಂದ್ರೆ ಗುರುತ್ವಾಕರ್ಷಣೆ ಬಲ ಅದನ್ನ ವಿರಿಸ್ಬಿಟ್ಟು ಕೆಳಗೆ ಬರಿಸ್ತಾ ಇದೆ ಅಲ್ವಾ. ನಾವೇನ್ ಹೇಳಿದ್ವಿ, ನಾವು
ಗುರುತ್ವಾಕರ್ಷಣೆ ಬಲನ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಕೊಟ್ಟದಷ್ಟು ಅದು ಆ ಗುರುತ್ವಾಕರ್ಷಣೆ ಬಲನ ವಿರುದ್ಧಕ್ಕೆ ಶಕ್ತಿ ಇರುತ್ತೆ, ಅದು ಜಾಸ್ತಿ ಸಮಯ ಗಾಳಿಲಿರುತ್ತೆ. ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಶಕ್ತಿ ಕಡಿಮೆ ಇದ್ರೆ ಅದು ತಪ್ಪಕ್ಕಂತ ಬಂದು ಬೀಳುತ್ತೆ. ಯಾವಾಗ ಸೊ ನಾವೇನ್ ಹೇಳಿದ್ವಿ, ಈ ಈ ದಿಕ್ಕಿನಲ್ಲಿ ಬಾಲನ್ನು ಬಿಸಾಕಿದ್ರೆ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಅದಕ್ಕೆ ಶಕ್ತಿ ಇಲ್ವೇ ಇಲ್ಲ, ಬೇಕಾದ್ರೆ ಎಲ್ಲಾ ರಭಸನು ಸಮತೋಲನದ ದಿಕ್ಕಿನಲ್ಲಿದೆ ಅಲ್ವಾ. ಈ ದಿಕ್ಕಿನಲ್ಲಿ ಬಾಲನ್ನು ಬಿಸಾಕಿದ್ರೆ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ತುಂಬಾ ಶಕ್ತಿ ಇದೆ ಅಲ್ವಾ. ಎಲ್ಲ ಶಕ್ತಿನೂ ಬರೀ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಇದೆ. ಈ ಕೋನದಲ್ಲಿ ಕಳಿಸಿದ್ರೆ ಸ್ವಲ್ಪ ಸಮತೋಲನ ರಭಸಕ್ಕಿದೆ, ಸ್ವಲ್ಪ ಗುರುತ್ವಾಕರ್ಷಣೆ ರಭಸ ವಿರುದ್ಧಕ್ಕೆ ಲಂಬ ರಭಸ ಇದೆ ಅಲ್ವಾ. ಯಾವಾಗ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇದೆ, ಈ ಬಾಲನ್ನ ಈ ದಿಕ್ಕಿನಲ್ಲಿ ಕಳಿಸಿದ್ರೆ ಅಲ್ವಾ, ಈ ಬಾಕ್ಲನ್ನು ಈ ದಿಕ್ಕಿನಲ್ಲಿ ಕಳಿಸಿದ್ರೆ ಅದು ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇದೆ, ಅದಕ್ಕೇನೆ ಅದನ್ನ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಇರೋದ್ರಿಂದ ಜಾಸ್ತಿ ಸಮಯ ಅದು ಗಾಳಿಲಿರುತ್ತೆ, ಅದು ಬಿಡೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಅದಕ್ಕೇನೆ ಯಾವಾಗಲೂ ಅಷ್ಟೇ ಜಾಸ್ತಿ ಸಮಯ ನೀವು ಆ ಚೆಂಡನ್ನ ಗಾಳಿಲಿ ಇರಬೇಕು ಅನ್ಸಿದ್ರೆ ನೀವು ಯಾವಾಗಲೂ ಮೇಲೆ ಕಳಿಸ್ಬೇಕು. ಯಾಕಂದ್ರೆ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಜಾಸ್ತಿ ಶಕ್ತಿ ಕೊಟ್ಟಂಗಾಗತ್ತೆ ಬಾಲ್. ನೀವು ಈ ಆಂಗಲ್ ಅಲ್ಲಿ ಇಲ್ಲದ್ರೆ ಈ ಆಂಗಲ್ ಅಲ್ಲಿ ನೀವು ಬಾಲ್ ಬಿಸಾಕಿದ್ರೆ ಗುರುತ್ವಾಕರ್ಷಣೆ ಬಲ ವಿರುದ್ಧಕ್ಕೆ ಅದಕ್ಕೆ ಜಾಸ್ತಿ ಶಕ್ತಿ ಇರಲ್ಲ. ಸಮತೋಲನ ದಿಕ್ಕಿನಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ, ಗುರುತ್ವಾಕರ್ಷಣೆ ದಿಕ್ಕಿನಲ್ಲಿ ಜಾಸ್ತಿ ಶಕ್ತಿ ಇರಲ್ಲ, ಅದಕ್ಕೆ ಬಂದು ಬಿದ್ದು ಬಿಡುತ್ತೆ. ದೂರ ಹೋಗದೆ ಇರ್ಬೋದು, ಆದ್ರೆ ಜಾಸ್ತಿ ಸಮಯ ಗಾಳಿಲಿ ಅದು ಟೈಮ್ ಸ್ಪೆಂಡ್ ಮಾಡುತ್ತೆ. ಸೊ ಇದ್ರ ಏನ್ ಅರ್ಥ ಆಯ್ತು? ತುಂಬಾ ಚೆನ್ನಾಗಿದೆ ಅಲ್ವಾ. ಆಕ್ಟಿವಿಟಿ 6 ಅಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಜಾಸ್ತಿ ದೂರ ಹೋಗಕ್ಕೆ 45 ಡಿಗ್ರಿ ಕಳಿಸ್ಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ಅದಕ್ಕೆ ಸಮತೋಲನ ರಭಸನೂ ಬೇಕು ದೂರ ಹೋಗಕ್ಕೆ, ಆಮೇಲೆ ಲಂಬ ರಭಸನೂ ಬೇಕು ಗುರುತ್ವಾಕರ್ಷಣೆ ವಿರುದ್ಧಕ್ಕೆ. ಅದ್ರ ಜಾಸ್ತಿ ಸಮಯ ಇರಬೇಕಾದ್ರೆ ಅದಕ್ಕೆ ಬರೀ ಗುರುತ್ವಾಕರ್ಷಣೆ ರಭಸ ಪೂರ್ತಿ ಇದ್ದಷ್ಟು ಒಳ್ಳೇದೇನೆ, ಯಾಕಂದ್ರೆ ಕೆಳಗೆ ಬರ್ಸೋದು ಗುರುತ್ವಾಕರ್ಷಣೆಯ ಶಕ್ತಿ. ಸೊ ಜಾಸ್ತಿ ಶಕ್ತಿ ಕೊಟ್ರೆ ಅದು ಗುರುತ್ವಾಕರ್ಷಣೆ ವಿರುದ್ಧಕ್ಕೆ ಜಾಸ್ತಿ ಸಮಯ ಇರುತ್ತೆ. ಸೊ ನೀವು ಆಕ್ಟಿವಿಟಿ 6 ಅಲ್ಲಿ ನೀವು ದೂರ ಅಳಿತಾ ಇದ್ದೀರಿ, ಆಕ್ಟಿವಿಟಿ 7 ಅಲ್ಲಿ ಸಮಯ ಅಳಿತಾ ಇದ್ದೀರಿ. ಸಮಯ ಜಾಸ್ತಿ ಮಾಡಬೇಕಾದ್ರೆ ಮೇಲಕ್ಕೆ ತಳ್ಳಬೇಕು, ಅವಾಗ ಜಾಸ್ತಿ ಟೈಮ್ ಇರುತ್ತೆ. ಓಕೆ, ಆದರೆ ದೂರ ಜಾಸ್ತಿ ಹೋಗ್ಬೇಕಾದ್ರೆ 45 ಡಿಗ್ರೀಸಲ್ಲಿ ಹೋಗ್ಬೇಕು. ನೀವು ಅದಕ್ಕೆ ನೀವು ನೋಡ್ಬೋದು ಕ್ರಿಕೆಟ್ ಅಲ್ಲಿ ಬಾಲನ್ನ ಮೇಲಕ್ಕೆ ಬಿಸಾಕಿದ್ರೆ ಅದು ಮೇಲಕ್ಕೆ ಹೋಗುತ್ತೆ, ಬಟ್ ಕೆಳಗೆ ಬರೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈ ಆಂಗಲ್ ಬಿಸಾಕಿದ್ರೆ ದೂರ ಹೋಗುತ್ತೆ, ಹಿಂಗ್ ಬಿಸಾಕಿದ್ರೆ ದೂರ ಹೋಗಲ್ಲ, ಕೆಳಗೆ ಬಂದು ಬಿಸಿರುತ್ತೆ, ಜಾಸ್ತಿ ದೂರ ಹೋಗಿರಲ್ಲ. ಈ 45 ಡಿಗ್ರೀಸ್ ಕಳಿಸಿದ್ರೆ ದೂರಕ್ಕೆ ಹೋಗುತ್ತೆ, ಬಟ್ ಬೇಗ ಬಂದ್ಬಿಡುತ್ತೆ. ಅದ್ರ ಮೇಲಕ್ಕೆ ಬಿಸಾಕಿದ್ರೆ ಬಾಲು ಮೇಲಕ್ಕೆ ಹೋಗಿ ಕೆಳಗೆ ಬರೋಷ್ಟಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಗೊತ್ತಾಯ್ತಾ. ದೂರ ಹೋಗಲ್ಲ, ಆದರೆ ಜಾಸ್ತಿ ಸಮಯ ಗಾಳಿಲಿರುತ್ತೆ, ಗೊತ್ತಾಯ್ತಾ. ಸೊ ಅದಾಯ್ತು. ಸೊ 8ನೇ ಆಕ್ಟಿವಿಟಿ ಏನು? ನಿಂತು ಎಸೆಯುವುದು, ಓಡಿ ಬಂದು ಎಸೆಯುವುದು ಮತ್ತು ಓಡಿದ ತಕ್ಷಣ ನಿಂತು ಚೆಂಡನ್ನು ಎಸೆಯುವುದು. ಓಕೆ, ಸೊ ಇವಾಗ ಕ್ರಿಕೆಟ್ ಅಲ್ಲಿ ಬೌಲರ್ಸ್ ಯಾತಕ್ಕೆ ಸ್ಪಿನ್ ಬೌಲರ್ಸ್ ಎಲ್ಲ ಸುಮ್ಮನೆ ಬಂದ್ಬಿಟ್ಟು ಬಾಲನ್ನ ಟಕ್ ಅಲ್ಲೇ ಬಿಸಾಕ್ಬಿಡ್ತಾರೆ. ಫಾಸ್ಟ್ ಬೌಲರ್ಸ್ ಓಡಿ 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 ಬಂದು ಆಮೇಲೆ ಬಾಲನ್ನು ಬಿಸಾಕ್ತಾರೆ, ಗೊತ್ತಾಯ್ತಲ್ವಾ. ಸೊ ಜಾಸ್ತಿ ಓಡಿ ಬಂದು ಬಿಸಾಕಿದ್ರೆ ಅದು ಜಾಸ್ತಿ ದೂರನೂ ಹೋಗುತ್ತೆ, ಜಾಸ್ತಿ ರಭಸನೂ ಇರುತ್ತೆ. ನಿಂತ್ಕೊಂಡು ಬಿಸಾಕಿದ್ರೆ ಜಾಸ್ತಿ ದೂರ ಹೋಗಲ್ಲ. ಯಾತಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಲ್ವಾ. ಯಾತಕ್ಕೆ ಅಂದ್ರೆ ನಾವು ಹೇಳಿದ್ವಿ, ಜ್ಞಾಪಕ ಇದೆಯಾ? ನೀವು ಒಂದು ಬಸ್ಸಲ್ಲಿ ಓಡ್ತಾ ಇದ್ರೆ, ನೀವು ಬಸ್ಸಲ್ಲಿ ಹೋಗ್ತಾ ಇದ್ರೆ, ಒಂದು ಕಡೆ ಒಂದು ದಿಕ್ಕಿನಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ರೆ, ನೀವು ಬಸ್ಸು 50 km/h ಹೋಗ್ತಾ ಇದ್ರೆ, ನೀವು ಅದ್ಮೇಲೆ ಕೂತ್ಕೊಂಡಿದ್ರೆ ನಿಮಗೆ ಆ ಬಸ್ಸಿನ ರಭಸ, ಬಸ್ಸಿನ ವೇಗ ನಿಮಗೆ ಬಂದಿದೆ ಅಲ್ವಾ. ಸೊ ಇವಾಗ ನೀವು ಅದು ಬಸ್ಸಿನ ಒಳಗೆ ನಡೆಯಕ್ಕೆ ಶುರು ಮಾಡಿದ್ರೆ ನೀವು ಬಸ್ಸಿನ ವೇಗಾನೂ ಇದೆ, ನಿಮ್ಮ ವೇಗಾನೂ ಅದಕ್ಕೆ ಆಡ್ ಹಾಕೊಂಡಿರುತ್ತೆ ಅದೇ ದಿಕ್ಕಿನಲ್ಲಿ ಹೋದ್ರೆ ಅಲ್ವಾ. ಯಾಕೆಂದ್ರೆ ನಿಮ್ಮ ವೇಗ ಬಸ್ಸಿನ ವೇಗ ಒಟ್ಟು ಸೇರ್ಕೊಳ್ಳುತ್ತೆ. ಸೊ ಹಂಗೇನೆ ಈ ಬಾಲ್ ನೀವು ಬಿಸಾಕುವಾಗ ನೀವು ನಿಂತ್ಕೊಂಡು ಬಿಸಾಕಿದ್ರೆ ನಿಮ್ಮ ಶಕ್ತಿ ಇರೋದು 20 km/h ಬಾಲ್ ಬಿಸಾಕಕ್ಕೆ ಅಂತ ಇಟ್ಕೊಳ್ಳೋಣ. ಸೊ ಅಷ್ಟು ರಭಸ ಕೊಡ್ತಾ ಇದ್ದೀರಿ ಆ ಬಾಲ್ಗೆ, ಅದು ಬಾಲ್ ಈ ಕೋನದಲ್ಲಿ ಕಳಿಸಿದ್ರೆ ಇಲ್ಲಿ ಬಂದು ಬೀಳುತ್ತೆ, 45 ಡಿಗ್ರಿ ಕಳಿಸಿದ್ರೆ ಇಲ್ಲಿ ಬಂದು ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಬಟ್ ನೀವು
ಓಡಿ 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 ಬಂದು ಬಿಸಾಕಿದ್ರೆ, ಇಲ್ಲಿಂದ ಬಿಸಾಕಿದ್ರೆ ಅವಾಗ ಏನಾಗುತ್ತೆ, ನಿಮ್ಮ ರಭಸಾನು ಆ ಬಾಲ್ಗಿರುತ್ತೆ, ನೀವು ಓಡ್ ಬಂದಿದ್ದ ಆ ರಭಸಾನ ಇರುತ್ತಲ್ಲ ಅದು ಬಾಲ್ಗೆ ಹೋಗುತ್ತೆ. ಎರಡು ವೇಗನೂ, ಎರಡು ಶಕ್ತಿನೂ ಬಾಲ್ಗೆ ಹೋಗುತ್ತೆ. ನೀವು ಬಿಸಾಕಿರೋ ಶಕ್ತಿನೂ ಹೋಗುತ್ತೆ, ನೀವು ಓಡಿದಿರಲ್ಲ, ಓಡುವಾಗ ಅದಕ್ಕೊಂದು ಆವೇಗ ಬಂದಿರುತ್ತಲ್ಲ, ಆ ವೇಗನೂ ನಿಮಗೆ ಬಂದಿರುತ್ತೆ, ಆ ನಿಮಗಿಂದ ಬಾಲ್ಗೂ ಬರುತ್ತೆ. ಸೊ ನೀವು ಯಾವುದೋ ಒಂದು ಸ್ಪೀಡಲ್ಲಿ ಓಡಿರ್ತೀರಿ ಅಂತ ಇಟ್ಕೊಳ್ಳೋಣ, 20 km/h ಸ್ಪೀಡಲ್ಲಿ ಓಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. ನೀವು ಬಾಲನ್ನ 10 km/h ಸ್ಪೀಡಲ್ಲಿ ಬಿಸಾಕ್ತೀರಿ ಅಂತ ಇಟ್ಕೊಳ್ಳೋಣ. ಸೊ ಆ ಬಾಲು ನಿಮ್ಮ ಕೈಯಿಂದ ಬಿಟ್ಟಾಗ 30 km/h ಸ್ಪೀಡಲ್ಲಿ ಹೋಗುತ್ತೆ. ಯಾಕಂದ್ರೆ ಈ 10 ಈ 20 ಎರಡು ಸೇರ್ಕೊಡುತ್ತೆ. ಯಾಕಂದ್ರೆ ನಿಮ್ಮ ರಭಸ, ನೀವು ಬಾಲನ್ನು ಬಿಸಾಕಿರೋ ರಭಸ ಎರಡೂ ಬಾಲ್ಗೆ ಹೋಗುತ್ತೆ. ಅದಕ್ಕೆ ಬಾಲ್ ಇನ್ನೂ ದೂರ ಹೋಗುತ್ತೆ. ಅದಕ್ಕೆ ಫಾಸ್ಟ್ ಬೌಲರ್ಸು ಓಡಿ ಬಂದು ಬಾಲನ್ನು ಬಿಸಾಕ್ತಾರೆ, ಸ್ಪಿನ್ನರ್ಸು ಅಲ್ಲಿಂದಾನೇ ಬಿಸಾಕ್ತಾರೆ. ಅದಕ್ಕೆ ಸ್ಪಿನ್ನರ್ಸು ಬೌಲ್ ಮಾಡೋ ಬಾಲ್ಗಳು ಅಷ್ಟು ಫಾಸ್ಟಾಗಿ ಹೋಗಲ್ಲ, ಅಷ್ಟು ದೂರನೂ ಹೋಗಲ್ಲ, ಫಾಸ್ಟಾಗೂ ಹೋಗಲ್ಲ. ಫಾಸ್ಟ್ ಬೌಲರ್ಸ್ ಬೌಲ್ ಮಾಡೋ ಬಾಲು ದೂರನೂ ಹೋಗುತ್ತೆ, ಫಾಸ್ಟಾಗೂ ಹೋಗುತ್ತೆ. ಯಾಕಂದ್ರೆ ನಿಮ್ಮ ರಭಸ, ಬೌಲರ್ದ ರಭಸ, ಆಮೇಲೆ ಅವ್ನು ಬೌಲರ್ ಬಿಸಾಕರ ರಭಸ ಎರಡೂ ಆ ಬಾಲ್ಗೆ ಸೇರ್ಕೊಂಡಿರುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ನಾವೇನು ಹೇಳಿದ್ವಿ, ಚಲನೆ ಅನ್ನೋದು ಯಾವಾಗಲೂ ರಿಲೇಟಿವ್ ಮೋಷನ್ ಅಂತ ಹೇಳಿದ್ವಿ, ಅಂದ್ರೆ ಸಂಬಂಧಿಕ ಚಲನೆ. ಸೊ ನೀವು ಬಾಲು ನಿಮ್ಮನ್ನು ಬಿಟ್ಟಿರುವಾಗ ಅದಕ್ಕೆ 10 km/h ಆ ರಭಸ ನೀವು ಕೊಟ್ಟಿರ್ತೀರಿ, ನಿಮ್ಮ ರಭಸನೂ ಅದಕ್ಕೆ ಕೊಡ್ತೀರಿ, ಎರಡೂ ಸೇರ್ಕೊಂಡು ಬಾಲು ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಗೊತ್ತಾಯ್ತಾ? ಸೊ ಅದರಿಂದ ಏನು ಅಂದರೆ, ಇವಾಗ ನೀವು ಒಂದು ರಭಸದಲ್ಲಿ ನಿಮ್ಗೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಇಟ್ಕೊಳ್ಳೋಣ, ನಿಂತ್ಕೊಂಡು ನೀವು ಕಳಿಸಿದ್ರೆ ಓಕೆ ಸ್ವಲ್ಪ ಇಷ್ಟು ದೂರ ಹೋಗಿರುತ್ತೆ. ನೀವು ಸ್ವಲ್ಪ ಫಾಸ್ಟಾಗಿ ಹೋಗಿ ಓಡಿ ಬಂದು ಕಳಿಸಿದ್ರೆ ಇನ್ನೂ ದೂರ ಹೋಗುತ್ತೆ, ಇನ್ನೂ ಫಾಸ್ಟಾಗಿ ಬಂದು ಕಳಿಸಿದ್ರೆ ಇನ್ನೂ ದೂರ ಹೋಗುತ್ತೆ. ಯಾಕಂದ್ರೆ ನಿಮ್ಮ ರಭಸಾನು ಆ ಬಾಲ್ಗೆ ಸೇರ್ಕೊಳ್ಳುತ್ತೆ, ನೀವು ಬಿಸಾಕ ರಭಸಾನು ಬಾಲ್ಗೆ ಸೇರ್ಕೊಳ್ಳುತ್ತೆ. ಜಾಸ್ತಿ ನಿಮ್ಮ ರಭಸ ಇದ್ದು ನೀವು ಬಿಸಾಕ ರಭಸಾನು ಇದ್ರೆ ಇನ್ನೂ ಜಾಸ್ತಿ ದೂರ ಹೋಗುತ್ತೆ. ಗೊತ್ತಾಯ್ತಾ? ಸೊ ಹಿಂಗೆ ಬೇರೆ ಬೇರೆ ಆಕ್ಟಿವಿಟೀಸ್ ವಿಚಾರ ನಾನು ನಿಮಗೆ ತತ್ವಗಳು ಹೇಳ್ಕೊಟ್ಟಿದ್ದೀನಿ. ಆಕ್ಟಿವಿಟೀಸು ಮಾಡ್ರಿ, ತತ್ವಗಳು ತಿಳ್ಕೊಳ್ರಿ. ಗೊತ್ತಾಯ್ತಾ? ಪ್ರಶ್ನೆಗಳು ಕೇಳ್ರಿ ಮೇಷ್ಟನ್ನು. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ. ಎಲ್ಲ ಕಲೀರಿ. ಇನ್ನು ಈ ಥರ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಇಷ್ಟ ಬಂದರೆ, ಅರ್ಥ ಆದರೆ ನೀವೇ ಮಾಡ್ಕೊರಿ. ಗೊತ್ತಾಯ್ತಾ? ಥ್ಯಾಂಕ್ ಯು. ಬಾಯ್.